ಮುಂದೆ ಬರ್ರಿ ಮುಂದೆ ಬರ್ರಿ ನೀವು ಅವನ್ ನೋಡ್ರ ಏ ಅಲ್ಲಿ ನೋಡ್ಕೊಳ್ರಿ ನೀವು ಹುಲಿನ ಬಿಡಬೇಡ್ರಿ ಅಷ್ಟೇ 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 ಗರ್ಜನೆ ಮಾಡಂಗಿಲ್ಲಪ್ಪ ಇಲ್ಲಿ ನೆಕ್ಸ್ಟ್ ಚಂದ್ರ ಅಶ್ವಿನಿ ಚಂದ್ರ ಅಶ್ವಿನಿ ಬಿಡ್ತಾಳೆ ಇವು ಎಲ್ಲ ಹುಲಿ ಬಂದಾವ ಎಲ್ಲ ಟೈಗಿರಿ ಇದ ಝೂನಾಗಿರೋ ಹುಲಿ ಆಗೈತಪ್ಪ Thank you.
ಆಗಲ್ಲ ಹಾಗೂ ಮತ್ತೊಬ್ಬ ಅತಿಥಿಗಳಾದ ರಮೇಶ್ ಸರ್ ಇವರಿಗೂ ಕೂಡ ಅಗ್ನಿಶಾಮಕ ಠಾಣೆಯಿಂದ ಆಗಮಿಸಿದ್ದಾರೆ. ಇವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಹ್ಲಾದ್ ಇವರು ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಮತ್ತು ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಊರಿನ ಗ್ರಾಮಸ್ಥರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಅಗ್ನಿಶಾಮಕ ಠಾಣೆಯ ಬಗ್ಗೆ ಒಂದೆರಡು ಮಾತನಾಡಬೇಕೆಂದು ಕಾಸಿಂ ಸರ್ ಅವರ ಬಗ್ಗೆ ಒಂದೆರಡು ಕೇಳಿಕೊಳ್ತೀನಿ. ನಮ್ಮ ಇಲಾಖೆಯು ಕರ್ನಾಟಕ ಸರ್ಕಾರದ ಗೃಹ ಇಲಾಖೆ ಅಂಡರಲ್ಲಿ ಕರ್ತವ್ಯ ನಿರ್ವಹಿಸುತ್ತೆ. ಮುಖ್ಯವಾಗಿ ಇವತ್ತು NSS ಕ್ಯಾಂಪ್ ವಶಿಬರಯ್ಯ ಕಾಲೇಜ್ ನಮ್ಮ ಲೆಕ್ಚರ್ಗಳು ಬಂದು ನಮ್ಮ ಸ್ಟೇಷನ್ಗೆ ಅಗ್ನಿ ಬಗ್ಗೆ ಅರಿವು ಮತ್ತು ಅಗ್ನಿ ಅನಾಹುತದ ಬಗ್ಗೆ ಅಂದರೆ ಯಾವ ರೀತಿ ಅಗ್ನಿ ಆಗುತ್ತೆ, ಬೆಂಕಿ ಯಾವ ರೀತಿ ಎತ್ಕೊಳ್ಳುತ್ತೆ ಮತ್ತು ಅದನ್ನು ನಂದಿಸುವ ಮೆಥಡ್ಸ್ ಅಂದರೆ ನಂದಿಸುವ ವಿಧಾನಗಳು ಎಲ್ಲ ರೀತಿಯ ಹಳ್ಳಿಗಳಲ್ಲಿ ಯಾವುದೇ ರೀತಿಯ ಬೆಂಕಿ ಆದರೆ ಯಾವ ರೀತಿಯ ಅವರು 15 ನಿಮಿಷ ಆದರೂ ಬೇಕಾಗುತ್ತೆ. ಪ್ರಾಥಮಿಕವಾಗಿ ಮುಖ್ಯವಾಗಿ ಏನೇನು ಮಾಡಬೇಕು ಅದನ್ನು ಇವತ್ತಿನ ದಿನ ನಾನು ಹೇಳ್ತೀನಿ. ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ನೀವು ಯಾವ ರೀತಿ ಬೆಂಕಿ ನಿಮ್ಮ ಲೈಫಲ್ಲಿ ನಿಮ್ಮ ಜೀವನದಲ್ಲಿ ಈ ಕೇಳಿರೋದಾಗಿರ್ಬೋದು ಅಥವಾ ನೀವು ಅನುಭವಿಸಿರೋದಾಗಿರ್ಬೋದು, ನೀವು ಯಾವ ರೀತಿ ಆ ಟೈಮಲ್ಲಿ ಏನು ಮಾಡಬೇಕಿತ್ತು ಅಂತ ಡೌಟ್ ಇದ್ದರೆ ಅದನ್ನೆಲ್ಲ ಕೇಳ್ಬೋದು. ಮುಖ್ಯವಾಗಿ ಫಸ್ಟು ಇಲ್ಲಿ ನಮಗೊಂದು ಕಾರ್ಯಕ್ರಮ ನಮ್ಮ ಇಲಾಖೆಯ ಅರಿವಿನ ಬಗ್ಗೆ ಅಥವಾ ನಮ್ಮ ಇಲಾಖೆಯ ಎಲ್ಲ ವಿಷಯಗಳ ಬಗ್ಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಾಲೇಜು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಹೇಳ್ತೇನೆ. ನೆಕ್ಸ್ಟ್ ಬೆಂಕಿಯ ಬಗ್ಗೆ ತಿಳ್ಕೊಬೇಕಾದ್ರೆ ಅದರದ್ದು ಬೇಸಿಕ್ ಗೊತ್ತಿರಬೇಕು. ಬೆಂಕಿ ಯಾವ ರೀತಿ ಹತ್ಕೊಳ್ಳುತ್ತೆ, ಮುಖ್ಯವಾಗಿ ಏನೇನು ಬೇಕು ಅದಕ್ಕೆ ಅದನ್ನು ಫಸ್ಟ್ ತಿಳ್ಕೊಂಡಿರ್ಬೇಕು. ಫಸ್ಟ್ ನೀವು ಎಲ್ಲೇ ಫೈರ್ ಆಗಲಿ ಒಂದು ಫೋನ್ ಮಾಡೋದು ಕರೆಕ್ಟಾಗಿ 112 ನಂಬರ್ ಇದೆ, ಅದು ಬಿಟ್ಟರೆ ನಮ್ಮ ಸ್ಟೇಷನ್ ನಂಬರ್ ಇದೆ.
ಫೋನ್ ಮಾಡಿ ಫಸ್ಟ್ ನಿಮ್ಮ ಹೆಸರು, ಫೋನ್ ನಂಬರು, ಮತ್ತು ಯಾವ ಊರು, ಯಾವ ತಾಲೂಕು, ಪಕ್ಕದಲ್ಲಿ ಎಕ್ಸಾಂಪಲ್ ರಸ್ತೆ ಮ್ಯಾಗ ಉಂಟು, ಬಿದಿರ್ಕೆ ರೋಡ್ನಾಗ ಬರುತ್ತೆ, ಬೆಳ್ಳಹಳ್ಳಿ ದಾಟಿದ ಮೇಲೆ ಬರುತ್ತೆ ಅಂತ ಕರೆಕ್ಟಾಗಿ ಹೇಳಿದ್ರೆ ಯಾವ ಫೈರ್, ಬಣವೆನೋ ಅಥವಾ ಹೊಲದ ಬೇಲಿನೋ ಅಥವಾ ತೋಟದ ಪಕ್ಕದಲ್ಲಿ ಬೇಲಿ ಆಗಿರುತ್ತೆ. ಫೋನ್ ಮಾಡಿ ಸುಮಾರು ಕಾಲ ಹಂಗೆ ಸರ್ ಬೆಂಕಿ ಆಗಿದೆ ಅಂತೇಳಿ ಅಡ್ರೆಸ್ ಹೇಳಲ್ಲ, ಕಟ್ ಮಾಡಿಬಿಡ್ತಾರೆ. ಆ ಥರ ಮಾಡಬಾರ್ದು, ನೀವು ಭಯಪಡಬಾರ್ದಲ್ಲಿ. ಫೋನ್ ಮಾಡಿ ಹೇಳ್ಬೇಕು, ಕರೆಕ್ಟ್ ಅಡ್ರೆಸ್ ಹೇಳ್ಬೇಕು, ಹೆಸರು, ಫೋನ್ ನಂಬರ್ ಹೇಳ್ಬೇಕು. ಅವಾಗ ನಾವು ಆ ಪ್ಲೇಸಿಗೆ ರೀಚ್ ಆಗಲಿಕ್ಕೆ ನಮಗೆ ಈಸಿ ಆಗುತ್ತೆ. ಫಸ್ಟ್ ಮುಖ್ಯವಾಗಿ ಬೆಂಕಿ ಆಗ್ಬೇಕಂದ್ರೆ ಮುಖ್ಯವಾಗಿ 3 ವಸ್ತುಗಳು ಬೇಕು. ಯಾವಾಗ ತಗೋತಿರವ ಬೆಂಕಿ ಹಚ್ಚಕ್ಕೆ ಏನು ಮಾಡ್ತೀರಿ ನೀವು? ಬೆಂಕಿ ಪಟ್ಟಣ ಬೇಕು. ಹಾಂ, ಮತ್ತೇನು ಬೇಕು? ಪೆಟ್ರೋಲು, ಒಣಹುಲ್ಲು, ಪೇಪರ್. ಆಯಿತಾ? ಇವು ಒಣಹುಲ್ಲು, ಪೇಪರು, ಕಟ್ಟಿಗೆ ಅಥವಾ ಪೆಟ್ರೋಲ್, ಡೀಸೆಲ್. ನಾವು ಇದಕ್ಕೆ ಕಡ್ಡಿಪಟ್ಟಣದಿಂದ ಬೆಂಕಿ ಹಚ್ಚಿದ್ರೆ ಬೆಂಕಿ ಹತ್ಕೊಳುತ್ತೆ. ಕೆಲವೊಂದು ವಸ್ತುಗಳು ಬೇಗ ಹತ್ಕೊಳುತ್ತೆ, ಕೆಲವೊಂದು ಹತ್ಕೊಳುತ್ತೆ. ಆ ವಸ್ತು ಎಷ್ಟು ಉಷ್ಣತೆ ಪ್ರಮಾಣ ಎಷ್ಟು ಬೇಕೋ ಅಷ್ಟು ಹೀರ್ಕೊಂಡು ಬೆಂಕಿ ಹತ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಒಂದು ಉಷ್ಣತೆ ಬೇಕು, ಉರಿಯುವಂಥ ವಸ್ತು ಇರಬೇಕು, ಜೊತೆಗೆ ಇನ್ನೊಂದು ಆಕ್ಸಿಜನ್ ಬೇಕು. ವಾತಾವರಣದಲ್ಲಿರುವಂಥ ಆಕ್ಸಿಜನ್, ಗಾಳಿಯಲ್ಲಿರುವಂಥ ಆಕ್ಸಿಜನ್ ಇದ್ದರೆ ಮಾತ್ರ ಬೆಂಕಿ ಹತ್ತಲಿಕ್ಕೆ ಸಾಧ್ಯ. ಈಗ ಟ್ರಯಾಂಗಲ್ ಯಾವ ರೀತಿ ಇರ್ತಿತ್ತು 3 ಭಾಗಗಳಿಂದ, ಅದೇ ರೀತಿ ಬೆಂಕಿ ಆಗಬೇಕಂದ್ರೆ ಒಂದು ಆಕ್ಸಿಜನ್ ಬೇಕು, ಉಷ್ಣತೆ ಬೇಕು, ಮತ್ತು ಉರಿಯುವಂಥ ವಸ್ತುಗಳು ಅಂತೀವಿ. ಬೆಂಕಿ ಆಗಬೇಕಾದ್ರೆ ಮುಖ್ಯವಾಗಿ ಟ್ರಯಾಂಗಲ್ ಕಂಪ್ಲೀಟ್ ಆಗಬೇಕು. ಒಂದು ಆಕ್ಸಿಜನ್, ಹೀಟ್, ಕಂಬಸ್ಟಿಬಲ್ ಮೆಟೀರಿಯಲ್, ಉರಿಯುವಂಥ ವಸ್ತು. ಇವು 3 ಸೇರಿದ್ರೆ ಆ ವಸ್ತುವಿಗೆ ಎಷ್ಟು ಉಷ್ಣತೆ ಬೇಕೋ ಅಷ್ಟು ಉಷ್ಣತೆ ಆ ಗಾಳಿಯಲ್ಲಿ ಆಕ್ಸಿಜನ್ನೊಂದಿಗೆ ಆ ಉಷ್ಣತೆ ಹೀರ್ಕೊಂಡಾಗ ಮಾತ್ರ ಬೆಂಕಿ ಹತ್ತಲಿಕ್ಕೆ ಸಾಧ್ಯ ಆಗುತ್ತೆ. ಉಷ್ಣತೆ ಕಡಿಮೆ ಕೊಟ್ಟಾಗ ಬೆಂಕಿ ಹತ್ಕೊಳ್ಳಲ್ಲ. ಎಷ್ಟು ಉಷ್ಣತೆ ಬೇಕು ಆ ವಸ್ತುವಿಗೆ ಆ ಹೀಟ್ ದೊರಕಿದಾಗ ಮಾತ್ರ ಬೆಂಕಿ ಹತ್ಕೊಳ್ಳುತ್ತೆ. ಅರ್ಥ ಆಯ್ತು ಇಷ್ಟು? ಇದನ್ನು ಆರಿಸ್ಲಿಕ್ಕೆ ಸೇಮ್ ಈಸಿ ಮೆಥಡ್. ಅವು 3ರಲ್ಲಿ ಒಂದೊಂದನ್ನು ಕಟ್ ಮಾಡಬೇಕು. ಎಕ್ಸಾಂಪಲ್ ಆಕ್ಸಿಜನ್ ರಿಮೂವ್ ಮಾಡಬೇಕು. ಯಾವ ರೀತಿ ರಿಮೂವ್ ಮಾಡ್ತೀರಾ? ಆಕ್ಸಿಜನ್ ರಿಮೂವ್ ಮಾಡ್ಬೇಕಂದ್ರೆ ಬ್ಲ್ಯಾಂಕೆಟಿಂಗ್ ಮಾಡ್ಬೇಕಂತ ತೋರಿಸ್ತೀವಿ ಪ್ರಾಕ್ಟಿಕಲಾಗಿ. ಮೇನ್ ಆಕ್ಸಿಜನ್ ಕಟ್ ಆಗಬೇಕು. ಇನ್ನೂ ಹೇಳ್ಬೇಕಂದ್ರೆ ಹೊಲದಲ್ಲಿ ಅಥವಾ ನಿಮ್ಮ ತೋಟದ ಪಕ್ಕದಲ್ಲಿ ಬೆಂಕಿ ಆದ್ರೂ ನೀವು ಒಂದು ಮರ ತಪ್ಪು ತಗೊಂಡು ಹೊಡೆದ್ರೆ ಬೆಂಕಿ ಆರೋಗುತ್ತೆ. ಅಲ್ಲಿ ಏನಾಗುತ್ತೆ? ಆಕ್ಸಿಜನ್ ಕಟ್ ಆಗುತ್ತೆ, ಆಕ್ಸಿಜನ್ ಸಿಗೋದಿಲ್ಲ. ಆಕ್ಸಿಜನ್ ಸಿಕ್ಕಿಲ್ಲ ಅಂದರೆ ಆಯಿಲ್ ಡೆನ್ಸಿಟಿ ಕಡಿಮೆ ಇರುತ್ತೆ, ಆಯಿಲ್ ಮೇಲ್ಗಡೆ ಬರುತ್ತೆ, ನೀರು ಕೆಳಗೆ ಹೋಗುತ್ತೆ, ಅವಾಗ ಬೆಂಕಿ ಆರೋದಿಲ್ಲ. ಅದಕ್ಕೋಸ್ಕರ ಸೋಪಿನ ನೊರೆ ಟೈಪ್ ಇರುತ್ತೆ, ಅದನ್ನು ಅಪ್ಲೈ ಮಾಡಿದಾಗ ಆ ಸೋಪಿನ ನೊರೆ ಏನು ಮಾಡುತ್ತೆ? ಆಯಿಲ್ ಮೇಲೆ ತೇಲ್ಕೊಂಡು ಬೆಂಕಿಯನ್ನು ಆರಿಸುತ್ತೆ, ಉಷ್ಣತೆ ಕಡಿಮೆ ಮಾಡುತ್ತೆ ಮತ್ತು ಬ್ಲ್ಯಾಂಕೆಟಿಂಗು ಮಾಡುತ್ತೆ, ಅವಾಗ ಬೆಂಕಿ ಆರೋಗುತ್ತೆ. ಅದೇ ರೀತಿ ಗ್ಯಾಸ್ ಫೈರ್ಗೆ LPG ಫೈರ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡಿ ಬೆಂಕಿಯನ್ನು ಆರಿಸ್ಬೇಕು ಅಥವಾ ಬ್ಲ್ಯಾಂಕೆಟಿಂಗ್ ಮಾಡಬೇಕಾಗುತ್ತೆ. ಆ ಗ್ಯಾಸ್ ಫೈರನ್ನು ಹಚ್ಚಿ ತೋರಿಸೋದು ಪ್ರಾಕ್ಟಿಕಲಾಗಿ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಮೆಟಲ್ ಫೈರ್ ಬರುತ್ತೆ, ಅದು ಅಷ್ಟು ನಿಮಗೆ ಅವಶ್ಯಕತೆ ಬೀಳಲ್ಲ. ಇವು 3 ಮೇನ್ ಗ್ಯಾಸು. ಇನ್ನೊಂದು ಎಲೆಕ್ಟ್ರಿಕಲ್ ಫೈರನ್ನು ಯಾವುದೇ ಒಂದು ಎಲೆಕ್ಟ್ರಿಕಲ್ ಫೈರ್ ಆಗಲಿ ಒಂದು ಬ್ಲ್ಯಾಂಕೆಟಿಂಗ್ ಮಾಡಬೇಕು. ಬ್ಲ್ಯಾಂಕೆಟಿಂಗ್ ಅಂದ್ರೇನು? ಆಕ್ಸಿಜನ್ ತಡೆಗಟ್ಟಬೇಕು. ಫಸ್ಟ್ ಮೇನ್ ಸ್ವಿಚ್ ಆಫ್ ಮಾಡಬೇಕು. ಒಂದು ಒಣ ಗೋಣಿ ಚೀಲ ಅಥವಾ ಏನಾದ್ರು ತೊಗೊಂಡು ಆ ವೈರ್ಗಳಿಗೆ ಹೊಡೆದ್ರೆ ಬೆಂಕಿ ಆರೋಗುತ್ತೆ. ಇಲ್ಲ ಇನ್ನೊಂದು ಸಪ್ರೇಷನ್ ಮಾಡಬೇಕು. ಒಂದು ಕಡೆಯಿಂದ ವೈರು ಉರಿತಾ ಇದೆ ಅಂದರೆ ಇನ್ನೊಂದು ಕಡೆ ಹೋಗಿ ಕಟಿಂಗ್ ಪ್ಲೇಸ್ ತೊಗೊಂಡು ಕಟ್ ಮಾಡಿಬಿಟ್ರೆ ಅಷ್ಟೇ ವೈರ್ ಹೊಡೆದು ಈ ಕಡೆಲ್ಲ ಸೇವ್ ಆಗುತ್ತೆ ಎಲೆಕ್ಟ್ರಿಕಲ್ ಫೈರ್ಗೆ. ಮತ್ತು ನೀರು ಹಾಕ್ಬಾರ್ದು ವೈರ್ಗಳಿಗೆ ಅಥವಾ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ಗೆ ಬೆಂಕಿ ಆದಾಗ ನೀರನ್ನು ಹಾಕಿದರೆ ಶಾಕ್ ಹೊಡಿಯೋದು. ನೀರು ಹಾಕ್ಬಾರ್ದು. ಒಂದು ಬ್ಲ್ಯಾಂಕೆಟಿಂಗ್ ಅಂದ್ರೇನು? ಆಕ್ಸಿಜನ್ ತಡೆಗಟ್ಟೋದು. ಇದು ಹೆಂಗಾರ ಮಾಡಿರಿ, ಶರ್ಟ್ ಬಿಚ್ಚನ ಹೊಡಿರಿ, ಗೋಣಿಚೀಲ ಏನು ಸಿಗುತ್ತೋ ಇಲ್ಲ ಮಣ್ಣು ತೊಗೊಂಡು ಎರಿಸ್ರಿ. ಮಣ್ಣು ತೊಗೊಂಡು ಎರಿಸ್ರೂ ಬ್ಲ್ಯಾಂಕೆಟಿಂಗ್ ಸ್ಮೆಲ್ ಬರೋದಿಲ್ಲ. ನಮ್ಗೆ ಅದು ಲೀಕ್ ಆದರೂ ಸ್ಮೆಲ್ ಬರೋಲ್ಲ, ಆದರೂ ಸ್ಮೆಲ್ ಬರುತ್ತಾ? LPG ಲೀಕ್ ಆದರೂ ಸ್ಮೆಲ್ ಬರುತ್ತಾ? ಯಾಕೆ ಬರುತ್ತೆ? ಪ್ರೋಪೇನ್ ಮತ್ತು ಬ್ಯೂಟೇನ್ ನಮಗೆ ವಾತಾವರಣದ ಆಕ್ಸಿಜನ್ ಅಂತ ತೊಗೊತೀವೋ ಅದೇ ರೀತಿ ಇರ್ತದೆ, ಗೊತ್ತೇ ಆಗಲ್ಲ ನಮಗೆ. ಆದರೂ ಅದರೊಳಗೆ ಸ್ಮೆಲ್ ಬರುತ್ತೆ ಲೀಕ್ ಆದಾಗ. ಸ್ಮೆಲ್ ಬರಲಿ ಅಂತಲೇ ಇನ್ನೊಂದು ಮಿಶ್ರಣನ ಮಿಕ್ಸ್ ಮಾಡಿರ್ತಾರೆ, ಈಥೈಲ್ ಮರ್ಕ್ಯಾಪ್ಟನ್. ಮೀಥೇನಲ್ಲ, ಈಥೈಲ್ ಮರ್ಕ್ಯಾಪ್ಟನ್. ಇದನ್ನು ಅದರೊಳಗೆ ನಮಗೆ ಗೊತ್ತಾಗಲಿ ಅಂತಲೇ ಮಿಕ್ಸ್ ಮಾಡಿ ಪ್ರೋಪೇನ್ ಮತ್ತು ಬ್ಯೂಟೇನ್ ಜೊತೆಗೆ ಈ ಈಥೈಲ್ ಮರ್ಕ್ಯಾಪ್ಟನನ್ನು ಮಿಕ್ಸ್ ಮಾಡಿ ಒಳಗಡೆ ಫಿಲ್ ಮಾಡಿರ್ತಾರೆ. ಆ ಪ್ರೆಷರೈಸ್ ಆಗಿ ತುಂಬಿದಂತಲ್ಲ ಗ್ಯಾಸನ್ನು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಒಳಗಡೆ ನೀರಿನ ರೂಪದಲ್ಲಿ ಇರ್ತದೆ. ಮತ್ತು ನಾವು ಆನ್ ಮಾಡಿದಾಗ ಸ್ಟವ್ ರೆಗ್ಯುಲೇಟರ್ ಆನ್ ಮಾಡಿದಾಗ ಈ ವಾತಾವರಣದ ಹ್ಯುಮಿಡಿಟಿಗೆ ಮತ್ತು ಗ್ಯಾಸ್ ಆಗಿ ಕನ್ವರ್ಟ್ ಆಗಿ ನಾವು ಬೆಂಕಿ ಕಡ್ಡಿ ಅಥವಾ ಲೈಟ್ರ್ ಕೊಡ್ತೀವಲ್ಲ ಆ ಟೈಮಲ್ಲಿ
ಬೆಂಕಿ ಎತ್ಕೊಳ್ತದೆ. ಅರ್ಥ ಆಯ್ತಲ್ಲ? ಒಳಗಡೆ ಪ್ರೋಪೇನ್ ಮತ್ತು ಬ್ಯೂಟೇನ್ ಇರುತ್ತೆ, ತುಂಬ ಡೇಂಜರು. ಅದು ಲೀಕ್ ಆಗಿಸಲ್ಲ, ಅದು ಗೊತ್ತಾಗಲ್ಲ ಅಂತ ಈ ತೈಲ್ ಮರ್ಕ್ಯಾಪ್ನ ಹಾಕಿರ್ತಾರೆ. ಮುಂದಿನ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ನೋಡಿ, ತುಂಬ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. LPG ಒಳಗೆ ಮಿಶ್ರಣ ಮಾಡುವಂತಹ ಮಿಶ್ರಣ ಅವರು 4 ಆಪ್ಷನ್ ಕೊಡ್ತಾರೆ. ಈ ತೈಲ್ ಮರ್ಕ್ಯಾಪ್ ಕರೆಕ್ಟ್ ಆನ್ಸರ್ ಅದಕ್ಕೆ. ಮತ್ತು ಕಾರ್ಬನ್ ಡೈಆಕ್ಸೈಡಿಂದ ಬೆಂಕಿ ಆರಿಸ್ತಾರೋ ಆರಿಸಲ್ವೋ ಅಂತ ಅದನ್ನು ಕೇಳ್ತಾರೆ. ಕಾರ್ಬನ್ ಡೈಆಕ್ಸೈಡಿಂದ ಬೆಂಕಿ ಆರಿಸ್ತಾರೆ, ಆಪ್ಷನ್ ಕೊಡ್ತಾರಲ್ಲ, ಆಕ್ಸಿಜನ್ನು, ನೈಟ್ರೋಜನ್ನು, ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು. ಈ 4 ಆಪ್ಷನ್ ಈ ಕೆಳಗಿನ ಯಾವ ಅನಿಲದಿಂದ ಬೆಂಕಿಯನ್ನು ಆರಿಸುತ್ತಾರೆ ಅಂತ ಕೇಳಿದಾಗ ಕಾರ್ಬನ್ ಡೈಆಕ್ಸೈಡ್ ರೈಟ್ ಆನ್ಸರ್. ನೈಟ್ರೋಜನ್, ಆಕ್ಸಿಜನ್ನು ಬೇರೆ ಬೇರೆಯಿಂದ ಯಾವುದರಿಂದ ಆರಿಸಲ್ಲ. ಆಕ್ಸಿಜನ್ನು ಸಪೋರ್ಟರ್ ಆಫ್ ಕಂಬಷನ್, ಬೆಂಕಿ ಉರಿಲಿಕ್ಕೆ ಸಹಾಯ ಮಾಡುತ್ತೆ, ಇನ್ನೂ ಸ್ವಲ್ಪ ಬೆಂಕಿ ಆಗಿಲ್ಲ ಅಂತ ಸಹಾಯ ಮಾಡುತ್ತೆ. ಆಕ್ಸಿಜನ್ನು ಆರಿಸಲ್ಲ ಬೆಂಕಿನ. ಕಾರ್ಬನ್ ಡೈಆಕ್ಸೈಡ್ ಇದೆಲ್ಲ ಬೆಂಕಿ ಆರಿಸುತ್ತೆ, ಅದನ್ನು ನೆನ್ಬಿಟ್ಕೊಳ್ಳಿ. ನೆಕ್ಸ್ಟ್ LPG ಇದರಲ್ಲಿ ಅನಾಹುತಗಳಾಗೋದು, ಒಂದು ಲೀಕ್ ಆದಾಗ, ಇನ್ನೊಂದು ಬೆಂಕಿ ಎತ್ಕೊಂಡಾಗ. 2 ತಾನೇ ಆಗೋದು. ಒಂದು LPG ಲೀಕ್ ಆಗುತ್ತೆ ಮನೆಗಳಲ್ಲಿ ಅಥವಾ ಎಲ್ಲೇ ಆಫೀಸ್ಗಳಲ್ಲಾಗಿರೋದು, ಇನ್ನೊಂದು LPG ಬೆಂಕಿ ಎತ್ಕೊಂಡಾಗ. ಈ 2 ಟೈಮಲ್ಲಿ ನೀವು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕಂದ್ರೆ, ಫಸ್ಟ್ LPGಯನ್ನು ಮೆಥಡ್ ಇನ್ನೊಂದು ಹೇಳ್ತೀನಿ, ಮನೆಯಲ್ಲಿ ಯಾವ ರೀತಿ LPG ಇಟ್ಕೋಬೇಕಂತ. LPG ಸಿಲಿಂಡ್ರು ಯಾವುದು ತಳಮಟ್ಟದ ಅಂದರೆ ನೆಲಮಟ್ಟದಲ್ಲಿ ಇರಬೇಕು, ಸ್ಟವ್ ಮೇಲ್ಗಡೆ ಇರಬೇಕು. ಯಾಕೆ ಸ್ಟವ್ ಕೆಳಗೆ ಹಾಕಿರಬಾರ್ದು? ಬರುವಂಥ ಗ್ಯಾಸು ಮೇಲ್ಮುಖವಾಗಿ ಹೋಗ್ತಿರ್ತದೆ, ಹಾಗಾಗಿ ಆ ಪೈಪ್ಗೆ ಪ್ರೆಷರ್ ಬೀಳುತ್ತೆ ಕೆಳಗಿದ್ರೆ ಸ್ಟವ್, ಅದಕ್ಕೆ ಸ್ಟವ್ ಇರಬೇಕು. ಸಿಲಿಂಡ್ರ್ ಸುತ್ತಮುತ್ತನೂ ಯಾವುದೇ ರೀತಿಯ ಉರಿಯುವಂಥ ವಸ್ತು ನೀವು ಚೀಲ ಇಡ್ತೀರಾ ಅಥವಾ ಏನಾದರೂ ಅಲ್ಲಿ ಸುತ್ತಮುತ್ತ ಮನೆಯಲ್ಲಿ ಸಿಲಿಂಡರ್ ಇರ್ತಿರಲ್ಲ, ಅಲ್ಲಿ ಗಾಳಿ ಬರೋದು ಹೋಗೋದು, ಕಿಟಕಿ ಬಾಗಿಲು ಗಾಳಿ ಇರಬೇಕು, ವೆಂಟಿಲೇಷನ್ ಚೆನ್ನಾಗಿರಬೇಕು, ಸುತ್ತಮುತ್ತ ಯಾವುದೇ ರೀತಿಯ ಉರಿಯುವಂಥ ವಸ್ತು ಇಟ್ಟಿರಬಾರ್ದು. ಹೌಸ್ ಕೀಪಿಂಗ್, ಮನೆಯಲ್ಲಿ ಕ್ಲೀನಿಂಗ್ ಇರಬೇಕು. ಕಿಚನ್ ಹೌಸ್ ಕೀಪಿಂಗ್ ಸರಿಯಾಗಿಟ್ಟಿಲ್ಲ ಅಂದರೆ ನಿಮ್ಮ ಕೇರ್ಲೆಸ್ಸಿಂದ ಬೆಂಕಿ ಎತ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹೌಸ್ ಕೀಪಿಂಗ್ ಚೆನ್ನಾಗಿರ್ಬೇಕು, ವೆಂಟಿಲೇಷನ್ ಚೆನ್ನಾಗಿರ್ಬೇಕು. ನೆಕ್ಸ್ಟ್ ಗ್ಯಾಸ್ ಲೀಕ್ ಆದಂಥ ಸಂದರ್ಭದಲ್ಲಿ ಫಸ್ಟು ಮನೆಯಲ್ಲಿರುವಂಥ ಸ್ವಿಚ್ಗಳನ್ನು ಆನ್ ಆಫ್ ಮಾಡಬಾರ್ದು. ಅದು ಯಾವ ಕಂಡೀಷನ್ ಇರುತ್ತೋ ಅದೇ ಇದರಲ್ಲಿ ಇದೆ. ಆನ್ ಇದ್ರೆ ಆಫ್ ಇರಲಿ, ಆನ್ ಇರಲಿ, ಆಫ್ ಇದ್ರೆ ಆಫ್ ಇರಲಿ. ನೀವು ಮತ್ತೆ ಅಲ್ಲಿ ಯಾವುದೇ ರೀತಿ ಮೂಮೆಂಟ್ ಮಾಡಬಾರ್ದು. ಕಿಟಕಿ ಬಾಗಿಲುಗಳನ್ನು ಸ್ಲೋಲಿ ಓಪನ್ ಮಾಡಿರಿ. ಅತಿ ಹೆಚ್ಚಾಗಿ ಗಾಳಿ ಒಳಗೆ ಬಂದು LPG ಜೊತೆ ಸೇರಿಕೊಂಡಾಗ LPG ಅಲ್ಲಿ ಬೆಂಕಿ ಹತ್ತಲಿಕ್ಕೆ ಸಾಧ್ಯ ಇಲ್ಲ, ಬೆಂಕಿ ಎತ್ಕೊಳ್ಳೋಲ್ಲ. ಅತಿ ಹೆಚ್ಚಾಗಿ ಗಾಳಿ ಬಂದು LPG ಲೀಕ್ ಆದ್ರೂ, ಗಾಳಿ ಜಾಸ್ತಿ ಇರುತ್ತೆ, LPG ಪ್ರಮಾಣ ಕಡಿಮೆ ಇದ್ದಾಗ ಬೆಂಕಿ ಎತ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ಕಿಟಕಿ ಬಾಗಿಲನ್ನು ಓಪನ್ ಮಾಡಬೇಕು, ಕರೆಂಟಿಂದ ಆನ್ ಆಫ್ ಮಾಡಬಾರ್ದು, ಮತ್ತು ಲೈಟ್ರುಗಳನ್ನು ಹತ್ತೋದು ಮಾಡಬಾರ್ದು. ಅಕ್ಕಪಕ್ಕ ಮನೆಯವರಿಗೆ ಲೀಕ್ ಆಗಿದೆ ಅಂತ ಅವ್ರಿಗೆ ಅವೇರ್ನೆಸ್ ಕೊಡಬೇಕು. LPG ಲೀಕ್ ಆಗಿದೆ, ಸ್ವಲ್ಪ ಗ್ಯಾಸ್ ಹಚ್ಚೋದು ಅಥವಾ ಏನಾದರೂ ಮೂಮೆಂಟ್ಗಳು ಕಡಿಮೆ ಮಾಡಿರಂತ. ಮತ್ತು ಮನೆ ಏನಾದರೂ ರೋಡ್ ಸೈಡಿಗೆ ಅಲ್ಲೇ ಇದ್ದರೆ ವೆಹಿಕಲ್ ವೆಹಿಕಲ್ ಬರ್ತಿರ್ತಾರೋ ಅವನ್ನ ತಡೆಗಟ್ಟಬೇಕು, ವೆಹಿಕಲ್ ಮೂಮೆಂಟ್ ಮಾಡಬಾರ್ದು. ಆದರೆ ನಿಮ್ಮ ಧೈರ್ಯ ಆದರೆ LPG ಲೀಕ್ ಆಗಿರುತ್ತೆ, ಆದರೆ ಜಾಸ್ತಿ ಪಿನ್ ಹತ್ರ ಹೋಗುತ್ತೆ. ಪಿನ್ನನ್ನು ನೀವು ಬಟ್ಟೆ ಹಾಕೊಂತಾರಲ್ಲ, ಪಿನ್ ತೊಗೊಂಡು ಸ್ಟ್ರೈಟ್ ಮಾಡಿದರೆ ಬಂದಾಗುತ್ತೆ. ಅದು ಆಗಿಲ್ಲ ಅಂದರೆ ನೀವು ತೊಗೊಂಡು ಓಪನ್ ಪ್ಲೇಸ್ ಇದೆ, ಓಪನ್ ಪ್ಲೇಸಲ್ಲಿ ಇಡ್ಬೋದು. ಅವಾಗ ಏನಾಗುತ್ತೆ, ಗಾಳಿ ಜೊತೆ ಲೀಕ್ ಆಗಿ ಅವಾಗ ಜಾಸ್ತಿ ಗಾಳಿ ಇದ್ದು ಇದು ಲೀಕ್ ಕಡಿಮೆ ಆದಾಗ, ಇದು ಪ್ರಮಾಣ ಕಡಿಮೆ ಆದಾಗ ಬೆಂಕಿ ಎತ್ಕೊಳ್ಳೋದಿಲ್ಲ. ಆದಷ್ಟು ಸಿಲಿಂಡರ್ ತೊಗೊಂಡೋಗಿ ಓಪನ್ ಪ್ಲೇಸಲ್ಲಿ ಅಥವಾ ಮನೆ ಮೇಲುಗಡೆ ಜಾಗ ಇದ್ದರೆ ಮನೆ ಮೇಲೆ ಇಡ್ಬೋದು. ಅಥವಾ ಈಗ ಜಾಸ್ತಿ ಜಾಗ ಇತ್ತಂದರೆ ಓಪನ್ ಪ್ಲೇಸಲ್ಲಿ ಇಟ್ಬಿಟ್ರೆ ಅದು ಲೀಕ್ ಆಗಿ ಹಂಗೆ ಖಾಲಿ ಆಗುತ್ತದೆ, ಅನಾಹುತ ಆಗೋದಿಲ್ಲ. ಪ್ರಾಥಮಿಕ ನೀವು ಮಾಡಬೇಕಾದಂಥ ಕಾರ್ಯ. ಅಷ್ಟರೊಳಗೆ ನೀವು 112 ಕಾಲ್ ಮಾಡಿ ಫೈರ್ ಡಿಪಾರ್ಟ್ಮೆಂಟಿಗೆ ಕರಿಬೋದು. ಅರ್ಥ ಆಯ್ತಲ್ವ? ಅಷ್ಟರೊಳಗೆ ನಾವು ಬರೋ ತನಕ ಇಷ್ಟೆಲ್ಲ ಮಾಡ್ಬೋದು. ಇದು ಲೀಕ್ ಆದಾಗ ಅದೇ ಬೆಂಕಿ ಎತ್ಕೊಂಡಿತ್ತು, ಬೆಂಕಿ ಆಗಿಬಿಟ್ಟಿದೆ, ಅವಾಗ ಏನು ಮಾಡ್ಬೇಕಂತ. ಇದು ಲೀಕ್ ಇನ್ನೊಂದು ಇದ್ರ ಹತ್ರ ಆಗುತ್ತೆ, ಮೆಟಲ್ ಸರ್ಫೇಸ್. ಅದು ಆದ್ರೂ ನೀವು ಸೋಪ್ ಏನಾರು ಹಚ್ಚಿದ್ರೆ ಬಂದಾಗುತ್ತೆ. ಕೈಗೆ ಹಚ್ಕೊತಿಲ್ಲ, ಬಟ್ಟೆ ಸೋಪ್ ತೊಗೊಂಡು ಅದನ್ನು ಟೆಂಪ್ರರಿ ಬಂದಾಗ್ಬಿಡುತ್ತೆ, ಪ್ಯಾಚ್ ಮಾಡ್ಬೋದು. ಇದು ಇಲ್ಲೇ ಆದರೆ ಪಿನ್ ಆದರೆ ಪಿನ್ ಸ್ಟ್ರೈಟ್ ಮಾಡ್ಬೋದು. ಇಲ್ಲ ಅದು ಬರ್ತಾನೆ ಇಲ್ಲ ಅಂದರೆ ಓಪನ್ ಪ್ಲೇಸ್ಗೆ ಇಡುವಂಥ ಕೆಲಸ ಮಾಡ್ಬೋದು. ಬಟ್ ಅದಕ್ಕೆ ಲೀಕ್ ಆದಂಥ ಸಂದರ್ಭದಲ್ಲಿ ನೀವು ಉರಿಯೋ ಕಡ್ಡಿಪಟ್ಟಣ ಕೆರೆಯೋದು ಅವನ್ನ ಅವಾಯ್ಡ್ ಮಾಡಬೇಕು. ಫ್ರಿಕ್ಷನ್ ಅಥವಾ ಹೀಟ್ ಸಿಗ್ಲಿಲ್ಲ ಮಾಡಬೇಕು, ಅದಕ್ಕೆ ಅವಾಗ ಬೆಂಕಿ ಎತ್ಕೊಳ್ಳೋದಿಲ್ಲ ಅದು. ಇನ್ನೊಂದು ಬೆಂಕಿ ಅದಕ್ಕೆ ಎತ್ಕೊಂಡ್ಬಿಟ್ಟಾಗ ಮೋಟ್ರೆಲ್ಲ ಲೀಕ್ ಆಗಿ ಬೆಂಕಿ ಎತ್ಕೊಂಡಿದೆ, ರೆಗ್ಯುಲೇಟ್ರೆಲ್ಲ ಸುಟ್ಟೋಗಿದೆ, ಆಫ್ ಮಾಡೋಕ್ಕೂ ಬರ್ತಾಯಿಲ್ಲ, ಅಲ್ಲಿ ಸುಟ್ಟೋಗಿ ಎಲ್ಲ ಅಂದ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅಂಥ ಸಂದರ್ಭದಲ್ಲಿ ಬ್ಲ್ಯಾಂಕೆಟಿಂಗ್ ಮಾಡೋದು. ಒಂದು ಆಕ್ಸಿಜನ್ ತಡೆಗಟ್ಟಬೇಕು, ಒಂದು ಬೆಡ್ಶೀಟ್ ಒಂದು ನೀರಲ್ಲಿದ್ದು ಹಿಂಡಿ ಮುಚ್ಚಿಬಿಟ್ರೆ ಬೆಂಕಿ ಆರೋಗುತ್ತೆ. ಇನ್ನೊಂದು ಕೂಲ್ ಮಾಡ್ಬೋದು. ಅದು ಬ್ಲ್ಯಾಂಕೆಟಿಂಗ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಸಿಲಿಂಡರ್ ಸರ್ಫೇಸ್ನ ಇಲ್ಲಿ ಇವ್ರು ಮಾಡೋದು ಆಕ್ಸಿಜನ್ನ ಕಟ್ ಮಾಡ್ತಾರೆ, ಗಾಳಿ ಕಟ್ ಮಾಡ್ತಾರೆ. ಇನ್ನೂ ತೇರಿ ಹೇಳ್ಬೋದು, ಬಟ್ ಬಿಸಿಲಾಗ್ತದೆ. ನಮಗೆ ಒಂದೇ ಗಾಡಿ ಇದೆ ತಾಲೂಕಲ್ಲಿ, ಏನಾದರೂ ಅನಾಹುತಗಳಾದರೂ ನಾವು ಇಲ್ಲಿಂದ ಮತ್ತೆ ಹೋಗ್ಬೇಕಾಗ್ತದೆ. ಅದಕ್ಕೆ ಬೇಗ ಮುಗಿಸ್ಕೊಂಡು ಅಂತ ಬೆಳಗ್ಗೆ
ಮಾಡಿರ್ತೀವಲ್ಲ ನಾವು ಮನೇಲಿ, ಒಂದು ಇಲ್ಲಿ ಓಪನ್ ಇರುತ್ತೆ, ಇನ್ನೊಂದು ಇಲ್ಲಿ ಓಪನ್ ಇರುತ್ತೆ, ಮತ್ತೆ ಇಲ್ಲಿ ಓಪನ್ ಇರುತ್ತೆ, ಮೂರೇ ಕಡೆನೇ ಓಪನ್ ಇರುತ್ತೆ. ಸೊ ಹಂಗಾಗಿ ಮೂರು ಹತ್ರ ಮಾತ್ರ ಲೀಕ್ ಆಗಿರುತ್ತೆ. ಚೆಕ್ ಮಾಡೋದಂತ ಗೊತ್ತಿರುತ್ತೆ. ಕೇಳ್ತಾರ ಎಲ್ರಿಗೂ? ಸೊ ಮೂರೇ ಕಡೆನೆ ಇಲ್ಲಿ ಬೆಂಕಿ ಆದರೆ ಅಲ್ಲಿ ಬೆಂಕಿ ಆದರೆ ಅಲ್ಲಿ ಬೆಂಕಿ ಆದರೆ ಏನು ಮಾಡಬೇಕು ಅಂತ ಹೇಳ್ತೀವಿ. ಸೊ ನೋಡ್ಕೊಳ್ಳಿ ನೀಟಾಗಿ, ಓಕೆನಾ? ಲೀಕ್ ಆಯ್ತು, ಅದಕ್ಕೆ ಉಷ್ಣತೆ ಸಿಕ್ತು, ಬೆಂಕಿ ಹತ್ಕೊಂಡು ಅನ್ಕೊಳ್ಳಿ. ಈ ಬೆಂಕಿಗೂ ಈ ಪೈಪಿಗೂ ಇಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ. ಅವಾಗ ಈ ಗ್ಯಾಪ್ ಮುಚ್ಚಿದ್ರೆ ಸೊ ಬೆಂಕಿ ಆರೋಗುತ್ತೆ. ಸರ್ ಹೇಳಿದ್ರಲ್ಲ ಬ್ಲಾಂಕೆಟಿಂಗ್, ಆಕ್ಸಿಜನ್ ಇದಕ್ಕೆ ಸಿಗ್ಲಿಲ್ಲ. ಸೊ ಈಗ ಬೆಂಕಿ ಇತ್ತು, ಇದ್ರೊಳಗಡೆ ಗ್ಯಾಸ್ ಇತ್ತು, ಅಂದ್ರೆ ಉರಿಯೋ ವಸ್ತು ಇತ್ತು, ಎರಡೂ ಇದ್ರೂ ಕೂಡ ಬೆಂಕಿ ಆರಿದೆ ಈಗ. ಯಾಕಂದ್ರೆ ಇದರಲ್ಲಿ ಆಕ್ಸಿಜನ್ ಸಿಗ್ತಿಲ್ಲ, ಇದಕ್ಕೆ ಗಾಳಿ ಸಿಗ್ತಿಲ್ಲ. ಹಂಗಾಗಿ ಮಾಡ್ತೀರಾ? ಸೊ ಇನ್ನೊಂದು ಸರಿ ಬೇಕಾದ್ರೆ ನೋಡಿ, ಗ್ಯಾಸ್ ಲೀಕ್ ಆಯ್ತು, ಗ್ಯಾಪ್ ಇದೆ ನೋಡಿ, ಇದಕ್ಕೆ ಗ್ಯಾಪ್ ಇದೆ. ಜಸ್ಟ್ ಇಲ್ಲಿ ಮುಚ್ಚಿದ್ರೆ ಬೆಂಕಿ ಆರೋಗ್ಬಿಡುತ್ತೆ. ಓಕೆನಾ? ಇಲ್ಲಿದಾಯ್ತು. ನೀವು ಮನೇಲಿ ಯೂಸ್ ಮಾಡೋ ಈ ಥರ ಬೆಂಕಿ ತೊಗೊಳ್ಳೋದು ಸುಟ್ಟೋಗಿರ್ತದಲ್ಲ, ನಾವಿಲ್ಲಿ ಡೆಮೋ ತೋರಿಸ್ತಿರೋದು. ಬೆಡ್ಶೀಟ್ ಅಂತ ಇರ್ತಲ್ಲ, ಈಗ ಸ್ವಲ್ಪ ಬಕೆಟ್ ನೆನ್ಸ್ಕೊಳ್ಳಿ, ಜಸ್ಟ್ ತಗೊಂಡು ಅದ್ರ ಮುಂದಕ್ಕೆ ಯಾವಾಗ ಹೋಗ್ಬಾರ್ದು, ಬೆಂಕಿ ಹಿಂದಿದ್ದ. ಇದು ಬ್ಲಾಂಕೆಟಿಂಗ್. ಈಗ ಇದಕ್ಕೂ ಸೇಮ್ ಗಾಳಿ ಬೆಂಕಿನೂ ಇದೆ, ಸಿಲಿಂಡರ್ ಆಕ್ಸಿಜನ್ ಇದನ್ನು ಗ್ಯಾಸು ಇದೆ, ಬಟ್ ಬೆಂಕಿ ಹತ್ತಿರಲ್ಲ, ಆಫ್ ಆಗಿರುತ್ತೆ. ಜಸ್ಟ್ ಮುಚ್ಚಿದ ತಕ್ಷಣ ಲೀಕ್ ಆಗ್ತಿರುತ್ತೆ, ರೆಗ್ಯುಲೇಟರ್ನ ಆಫ್ ಮಾಡ್ಬೋದು. ಆಯ್ತಾ? ಪ್ಯಾನಿಕ್ ಆಗಬಾರ್ದು. ಪ್ಯಾನಿಕ್ ಆಗಲಿಲ್ಲ ಅಂದ್ರೆ ಆಗುತ್ತೆ. ಧೈರ್ಯ ಇರಬೇಕು ಅಷ್ಟೇ ಸ್ವಲ್ಪ ಮಾಡುವಾಗ. ಇನ್ನೊಂದ್ಸರಿ ಬೇಕಾದ್ರೆ ತೋರಿಸ್ತೀನಿ ನಾನು. ಫೇಸ್ ಓಪನ್ ಇರಬಾರ್ದು. ಇನ್ನೊಂದ್ಸರಿ ಫ್ಲೇಮ್ ಕಡೆ ನೀವು ಫೇಸ್ ಮಾಡ್ಬೋದು. ಈ ಕಡೆ ಇದ್ದಾನೆ ಹಿಡಿಬೇಕು, ಹಿಂಗೆ ಆಗ್ಬೇಕು. ಅಂದ್ರೆ ನೀವು ಸೇಫ್ ಇರ್ತೀರಾ. ಯಾವಾಗ್ಲೂ ಏನೇ ಅನಾಹುತ ಆದ ಕಡೆ ಫಸ್ಟ್ ನಮ್ಮ ಸೇಫ್ಟಿ ನೋಡ್ಕೊಂಡೆ ಬೇರೆ ಏನಾದ್ರು ಕೆಲಸ ಮಾಡ್ಬೇಕು. ಹಾಗಾಗಿ ಸೇಫ್ಟಿ ಫಸ್ಟ್ ನಿಮ್ದು ನೋಡ್ಕೊಂಡು ಆಮೇಲೆ ಮುಚ್ಚಿ ಕ್ಲೋಸ್ ಮಾಡಿ. ಓಕೆನಾ? ಬನ್ನಿ ಟ್ರೈ ಮಾಡಿ. ನಿಮ್ಮ ಮನೇಲೆ ಆಗ್ತಾ ಇದೆ, ಯಾಕಂದ್ರೆ ಎಲ್ಲರೂ ಮನೇಲೂ ಸಿಲಿಂಡರ್ಗಳು ಇರ್ತವೆ. ನಿಮ್ಮ ಮನೆಗಳಲ್ಲಿ ಹಿಂಗೆ ಹತ್ಕೊಳ್ಳೋದು ಬೆಂಕಿ, ಇದೆಲ್ಲ ಸುತ್ತೋಗಿರುತ್ತೆ, ಹಿಂಗೆ ಬರ್ತಾ ಇರುತ್ತೆ ಬೆಂಕಿ ಡೈರೆಕ್ಟ್. ಅವಾಗಲೂ ಸೇಮ್, ಬಟ್ ಫೇಸನ್ನು ಬಗ್ಗಿಸ್ಬಾರ್ದು. ಫೇಸ್ ಹಿಂದಿರಬೇಕು, ಬೆಡ್ಶೀಟ್ ಮುಂದಿರಬೇಕು. ಏನಾಗುತ್ತೆ, ನಾಳೆ ಡೆಮೋ ತೋರಿಸ್ತೀವಿ, ರೆಗ್ಯುಲೇಟರ್ ಹಾಕಿ ತೋರಿಸ್ತೀವಿ. ಅವಾಗ ಡೈರೆಕ್ಟ್ ಇರುತ್ತೆ ಬೆಂಕಿ, ನಿಮ್ಮ ಮುಖ ಸುಡುತ್ತೆ. ಜೋರ ಹಾಕಿ ಸ್ವಲ್ಪ ಫಾಸ್ಟ್ ಮಾಡಬೇಕು. ನೀವು ಅಷ್ಟು ಸ್ಲೋ ಹೋದ್ರೆ ಗಾಳಿ ಹೋಗುತ್ತೆ ಒಳಗೆ, ಗಾಳಿ ಹೋದ್ರೆ ಆಕ್ಸಿಜನ್ ಹೋದ್ರೆ ಮತ್ತೆ ಬೆಡ್ಶೀಟ್ಗೆ ಮತ್ತು ನೀರಿನಂಶ ಅಷ್ಟು ಬೇಗ ನೀರಿನಂಶ ಇರೋದು ಬೇಗ ಬೆಂಕಿ ಹತ್ತಲ್ಲ. ಆ ಬೆಡ್ಶೀಟ್ ಬೆಂಕಿ ಹತ್ಕೊಳ್ಬೇಕಾದ್ರೆ ನೀರಿನಂಶ ಎಲ್ಲ ಒಣಗಬೇಕು, ಒಣಗಿ ಟೈಮ್ ಬೇಕಲ್ಲಿ. ಅಷ್ಟು ಟೈಮ್ ಒಳಗೆ ನೀವು ಬೆಂಕಿ ಹತ್ತೋದು. ಡೈರೆಕ್ಟ್ ಒಣಗಿದ್ದರೆ ಹಾಕ್ಬೋದು, ಸರಿಯಾಗಿ ಅದು ನೀರಿನಂಶ ಇರೋದ್ರಿಂದ ನಾವು ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಅಲ್ಲಿ ಬೆಂಕಿ ಹತ್ಕೊಳ್ಳೋದಿಲ್ಲ. ಈಗ ಕೆಲವೊಂದ್ಸರಿ ಏನಾಗಿರುತ್ತೆ, ಬೆಂಕಿ ಹತ್ತಿರುತ್ತೆ, ನೀವು ಬೇಗ ನೋಡ್ಕೊಂಡ್ರೆ ರೆಗ್ಯುಲೇಟರ್ ಸಮೇತನು ಮೆಲ್ಟ್ ಆಗ್ಬಿಡುತ್ತೆ. ಸುತ್ತೋಗಿರುತ್ತಲ್ಲ, ಆಯ್ತಾ? ಅವಾಗ ಹೆಂಗ್ ಮಾಡ್ಬೇಕು? ಅವಾಗ ಈ ತರನು ಮಾಡ್ಬೋದು. ಅದ್ರ ಜೊತೆಗೆ ಕೆಲವೊಂದ್ಸರಿ ಏನಾಗುತ್ತೆ, ಇದು ಹೊಡೆದ್ರೆ ಇದು ಹೊರಗೆ ಬಂದ್ಬಿಡುತ್ತೆ. ಅವಾಗ ಇದ್ರೊಳಗೆ ಒಂದು ಪಿನ್ ಇರುತ್ತೆ ಚಿಕ್ಕದ, ಗೊತ್ತಲ್ಲ? ಆ ಪಿನ್ನ ಒತ್ತಬೇಕು. ಆ ಒತ್ತಿ ಇಟ್ಕೊಂಡು ಅದನ್ನ ಸ್ವಲ್ಪ ತೆಗೆದ್ರೆ ಮತ್ತೆ ಅದು ಮೇಲಕ್ಕೆ ಬಂದು ಸ್ಟಾಪ್ ಆಗಿಬಿಡುತ್ತೆ. ಆ್ಯಂಡ್ ಇನ್ನೊಂದ್ಸರಿ ಏನಾಗುತ್ತೆ, ಇದರಲ್ಲಿ ವಾಷರ್ ಹೋಗಿರ್ತವೆ, ವಾಷರ್ ಚೆಕ್ ಮಾಡಬೇಕು. ಓಪನ್ ಮಾಡ್ಬೇಕು ಅದನ್ನ. ಇದು ಸಿಗಾಕೊಂಡಿರುತ್ತೆ ಕೆಲವೊಂದ್ಸರಿ, ಇದು ಮೆಲ್ಟ್ ಆಗಿ ಅದನ್ನ ನೀಟಾಗಿ ಓಪನ್ ಮಾಡಿದ್ರೆ ಮತ್ತೆ ಗ್ಯಾಸ್ ನಿಂತೋಗ್ಬಿಡುತ್ತೆ. ಇಫ್ ಅವಾಗ ಈಗೇನೋ ಬೆಂಕಿ ಹತ್ತಿದೆ ಸರಿ, ಅದು ಎಲ್ಲದಕ್ಕಿಂತ ಡೇಂಜರ್ ಏನಂದ್ರೆ ಗ್ಯಾಸ್ ಲೀಕ್ ಆದಾಗ ಫುಲ್ ಮನೆ ತುಂಬ ಆಗ್ಬಿಟ್ಟಿರುತ್ತೆ. ಸಾಹೇಬ್ ಹೇಳಿದ್ರೆ ಅವಾಗ ಕೆಳಗಡೆತಾನೆ ಬರಬೇಕು, ಏನೋ ಲೈಟ್ ಆನ್ ಮಾಡಬಾರ್ದು, ಎಲ್ಲನೂ ಹೆಂಗ್ ಸೇಫ್ಟಿ ಮೆಜರ್ಸ್ ತಗೋಬೇಕು ಅಂತ. ಆ ಟೈಮಲ್ಲಿ ನೀವು ಯಾರಾದ್ರೂ ಅದೇ ಹೇಳ್ತಿಲ್ವಾ, ಪ್ಯಾನಿಕ್ ಆಗ್ಬಾರ್ದು. ಧೈರ್ಯ ಏನಾದ್ರು ಇತ್ತಂದ್ರೆ ಎಲ್ಲನೂ ಮಾಡ್ಬೋದು. ಎದುರಿದ್ರಿ ಅಲ್ಲೇ ಒಂದು ಅರ್ಧ ಹೋಯ್ತು ಅಂತಾನೆ. ಸೊ ಈ ಸಿಲಿಂಡರ್ನ ಹೊರಗೆ ತರಬೇಕು ಹುಷಾರಾಗಿ, ಎಲ್ಲೂ ಸರಿಸ್ಬಾರ್ದು, ಮಾಡಬಾರ್ದು. ಎತ್ಕೊಂಡು ನೀಟಾಗಿ ಬಂದು ಮನೇಲಿ ಡ್ರಮ್ ಇದ್ರೆ, ತಟ್ಟಿ ಇದ್ರೆ ಅದ್ರೊಳಗೆ ಹಾಕ್ಬಿಡ್ಬೇಕು. ಹಾಕಿದ್ರಿ ಅನ್ಕೊಳ್ರಿ, ಅವಾಗ ಗ್ಯಾಸ್ ಎಲ್ಲೂ ಹೊರಗೆ ಬರಲ್ಲ, ಬೆಂಕಿ ಹತ್ತೋ ಅವಕಾಶ ಇರೋದಿಲ್ಲ. ಸೊ ಹಂಗಾಗಿ ಮನೇಲಿ ಎಲ್ಲರೂ ಮನೆಗೂ ಸಿಲಿಂಡರ್ ಇರುತ್ತೆ, ಆದಷ್ಟು ಸೇಫ್ಟಿಯಾಗಿ ನೋಡ್ಕೊಳ್ರಿ. ಅದಕ್ಕೆ ವೆಂಟಿಲೇಷನ್ ಇರಬೇಕು. ಎಲ್ಲೋ ಎಲ್ಲ ಬಟ್ಟೆಗಳಿಟ್ಟು ಅದ್ರ ಕೆಳಗೆಲ್ಲ ಸಿಲಿಂಡರ್ ಇಟ್ಟೆ, ಎಲ್ಲ ಸಂದಿಲ್ ಸಿಲಿಂಡರ್ ಇಟ್ಟೆ ಅನ್ನೋದಕ್ಕಿಂತ ಆದಷ್ಟು ವೆಂಟಿಲೇಷನ್ ಇರೋ ಕಡೆ ಸಿಲಿಂಡರ್ಗಳಿಟ್ರಿ. ಒಲೆಗಳು ಪಕ್ಕ ಇಟ್ಟಿರ್ತಾರೆ ಕೆಲವೊಬ್ರು, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ದೂರನೇ ಇರಲಿ. ಯಾಕಂದ್ರೆ ಹಳ್ಳಿಗಳಲ್ಲಿ ಒಲೆನೇ ಇರುತ್ತೆ, ಸಿಲಿಂಡರ್ ಇರುತ್ತೆ, ಅಕ್ಕಪಕ್ಕ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಅದನ್ನು ದೂರ ಇಡಿ. ಇದಕ್ಕೆ ಬೆಂಕಿ ಎತ್ತಿದ ತಕ್ಷಣ ಯಾವುದು ಬ್ಲಾಸ್ಟ್ ಆಗೋದಿಲ್ಲ, ಓಡೋ ಅವಶ್ಯಕತೆ ಇರಲ್ಲ. ಸಿಲಿಂಡರ್ ಬೆಂಕಿ ಎತ್ತಿದ ತಕ್ಷಣ ಯಾವಾಗೂ ಬ್ಲಾಸ್ಟ್ ಆಗೋದಿಲ್ಲ. ಇದಕ್ಕೆ ಅಂತ ಒಂದು ಟೆಂಪ್ರೇಚರ್ ಇರುತ್ತೆ, ಟೆಂಪ್ರೇಚರ್ ಆಗೋ ತನಕ ಇದು ಬ್ಲಾಸ್ಟ್ ಆಗೋದಿಲ್ಲ. ಹಾಗಾಗಿ ಇದು ಇಲ್ಲಿ ಮಾತ್ರನೇ ಓಪನ್ ಆಗುತ್ತೆ. ಅದು ಯಾವಾಗ ಫುಲ್ಲಿ ಬೆಂಕಿ ಹತ್ತಿದ್ದು ಪೂರ ಕೆಂಪಗಾದಾಗ ಅವಾಗ ಮಾತ್ರ ಬ್ಲಾಸ್ಟ್ ಆಗುತ್ತೆ. ಅಲ್ಲಿ ತನಕ ಬ್ಲಾಸ್ಟ್ ಆಗೋದಿಲ್ಲ. ಹಂಗಾಗಿ ಯಾರು ಹೆದರ್ದಂಗೆ, ದೊಡ್ಡ ಅನಾಹುತ ಆಗದಂಗೆ ನೋಡ್ಕೊಳ್ಳಿ. ನಮಗೆ ಫೋನ್ ಮಾಡಿದ್ರೆ ನಾವು ಬರ್ತೀವಿ, ಆದ್ರೆ ಅದಕ್ಕಿಂತ ಮುಂಜಾಗ್ರತೆ ಕ್ರಮವಾಗಿ ನೀವೇನು ತಗೋಬೇಕು ಅಂತ ಹೇಳ್ತಿದ್ದೀವಿ.
ಸೊ ಇಷ್ಟು ಸೇಫ್ಟಿ. ಇನ್ನು ನಿಮಗೆ ಯಾಕಂದ್ರೆ ಮನೇಲಿ ಎಲ್ಲರೂ ಸಿಲಿಂಡರ್ ಇರ್ತವೆ, ನೀವು ಅನಾಹುತಗಳು ನೋಡಿರ್ತೀರಾ, ನಿಮಗೆ ಏನೇ ಡೌಟ್ಗಳಿದ್ರು ಕೇಳಿ, ಸಾಹೇಬ್ರು ಇರ್ತಾರೆ, ಎಲ್ಲರೂ ಇರ್ತಾರೆ, ಕೇಳಿ ಕ್ಲಿಯರ್ ಮಾಡ್ಕೊಡ್ರಿ. ಅದೊಂದು ಡೌಟ್ ತಲೆಯಲ್ಲಿ ಇಟ್ಕೊಬೇಡ್ರಿ. ಬಂದಿದ್ದೀವಿ ಅಂತ ಫುಲ್ ನಾಲೆಡ್ಸ್ ತಗೊಂಡ್ಬಿಡ್ಬೇಕು. ಹಂಗಾಗಿ ಸ್ಪೀಡ್ ಆಗಿ ಆಯ್ತು ಅಂತ ಹಂಗೆ ಬಿಟ್ಟು ಹೋಗ್ಬಿಡ್ರಿ, ತೆಗೆದು ರೆಗ್ಯುಲೇಟರ್ ಆಫ್ ಮಾಡ್ರಿ. ಇದಾದ್ರೂ ಅಷ್ಟೇ, ಮತ್ತೆ ಏನಾರ ಅದಾದ್ರೂ ಸೇಮ್ ಇದೆ ತರ ಮುಚ್ಚಿದ್ರೆ ಅದನ್ನ ಎಣ್ಣೆದು ಸೇಮ್ ಬ್ಲಾಂಕೆಟಿಂಗ್ ಮಾಡೋದು. ಮನೇಲಿ ಇನ್ನೂ ಬೆಸ್ಟ್ ಅಂದ್ರೆ ಮನೇಲಿ ಅಕಸ್ಮಾತ್ ಅಡುಗೆ ಮಾಡುವಾಗ ಒಂದೊಂದ್ಸರಿ ಎಣ್ಣೆಗೆ ಬೆಂಕಿ ಹತ್ತತ್ತಲ್ಲ, ನೀರು ಹಾಕಿದ್ರೆ ಆರೋದಿಲ್ಲ. ಸರ್ ಹೇಳಿದ್ರು ನೀರಿಗೂ ಮತ್ತೆ ಎಣ್ಣೆಗೂ ಕೂಡ ಸಾಂದ್ರತೆ ಬೇರೆ ಬೇರೆ ಇರುತ್ತೆ, ಮತ್ತೆ ಬೆಂಕಿ ಹತ್ತತ್ತೆ ಅಂತ. ಮನೇಲಿ ರಾಗಿ ಹಿಟ್ಟು ಗೋಧಿ ಹಿಟ್ಟು ಇರುತ್ತಲ್ಲ, ಅದ್ರ ಮೇಲೆ ಹುಗ್ಬಿಡಿ. ಫುಲ್ ಕ್ಲೀನಾಗಿ ಕ್ಲೋಸ್ ಆಯ್ತು ಅಂದ್ರೆ ಬೆಂಕಿ ತನಸುತ್ತೆ ಆರೋದು. ಹಿಂಗೆ ನಿಮಗೇನೋ ಡೌಟ್ ಕೇಳಿದ್ರೆ ಕೇಳ್ರಿ, ಸರ್ಕಾರ ಹೇಳ್ತಾರೆ. ಈಗ ನಾವೇ ಎಲ್ಲ ಯೋಚನೆ ಮಾಡಿ ಬ್ಲಾಂಕೆಟಿಂಗ್ ಒಂದು ಸಣ್ಣದು ತಪ್ಪದಿದ್ರೆ ತೊಗೊಂಡು ಮುಚ್ಚಿಬಿಟ್ರೆ ಬೆಂಕಿ ಆಗುತ್ತೆ. ಎಣ್ಣೆ ಸಿಕ್ಕಾಗುತ್ತೆ ಮತ್ತೆ ಬಟ್ ಎಣ್ಣೆ ಯೂಸ್ ಮಾಡಕ್ ಬರಲ್ಲ. ಮನೆಯಲ್ಲ ಸೋಪಿನ ನೀರು ಮಾಡಿ ಇಮಿಡಿಯೇಟ್ ಆಗ್ತದೆ. ಸೋಪಿನ ನೀರಿಂದ ಆಯಿಲ್ ಬೆಂಕಿ ಆಗುತ್ತೆ. ಫೋಮ್ ಹಾಕಿದ್ರೆ ಆರುತ್ತೆ, ಬಟ್ ಎಣ್ಣೆ ಮತ್ತೆ ಯೂಸ್ ಮಾಡಬಾರ್ದು. ಒಂಥರ ಗ್ಯಾಪ್ ಬಿಟ್ಟು ಫುಲ್ ಕವರ್ ಮಾಡಬೇಕು. ನೀವು ಮಕ್ಕಳು ಹಿಂಗಿದೆನಾ, ಇಲ್ಲಿ ಗ್ಯಾಪ್ ಇರುತ್ತೆ. ಇಲ್ಲ ಮತ್ತೆ ಬೆಂಕಿ ಹತ್ತಕ್ಕಿಂತ ಮುಂಚೆನೆ ಮುಚ್ಚಿ. ಈ ಕಡೆ ಎಷ್ಟು ಬೇಗ ಹಾಕಿರ್ತೀರೋ ಅಷ್ಟು ಬೇಗ ಆ ಕಡೆ ಹಾಕ್ಬೇಕು. ಕಂಪ್ಯೂಟರ್ ಹೆಲ್ಮೆಟ್ ಯಾಕೆಂದ್ರೆ ಅವರು ನಮ್ಮ ಇದ್ರಾಗಂತೂ ಹೊಡೆಯರಲ್ಲ, ನಮ್ಮ ತಲಕ್ಕೆ ಈ ಸರಿ ಭಾಳ ವರ್ಷದಲ್ಲಿ ಬೇಗ
ಹೊಡೀರಿ ಸಿಗ್ನಲ್ ಹೊಡೀರಿ. ಎಲ್ಲ ಹುಡುಗಿಯರು ನಿಮ್ಮ ಮುಂದೆ Hey!
ಸುಸ್ವಾಗತ ಕಾರ್ಯಕ್ರಮ ಸುಸ್ವಾಗತ. ಲೈಬ್ರರಿ ಸುರೇಶ್ ಸರ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವಾಣಿಜ್ಯ ವಿಭಾಗದ ಮಹೇಶ್ ಸರ್ ಇವರಿಗೂ ಕೂಡ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮ ವಿಶೇಷ ಉಪನ್ಯಾಸ ನೀಡಲು ಬಂದಿದ್ದಾರೆ ಕನ್ನಡ ಸಾಹಿತ್ಯ ಮತ್ತು ವಚನ ಸಾಹಿತ್ಯ BM ಅಜ್ಜಪ್ಪ ಸರ್, ಉಪನ್ಯಾಸಕರು, ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಜಗಳೂರು. ಇವತ್ತಿಗೆ 5ನೇ ದಿನದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅನ್ಕೊಂಡಿರ್ತಕ್ಕಂಥ ಓಚಿಬೋಳೆಯ ಮಹಾವಿದ್ಯಾಲಯ ಹಾಗೂ ದಾವಣಗೆರೆ ವಿಶ್ವವಿದ್ಯಾಲಯ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಿವರುದ್ರಪ್ಪನವರೇ, ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಗುರುಮೂರ್ತಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಯಾಕಂದರೆ ಎಲ್ಲರ ಹೆಸರುಗಳು ನೆನಪು ಕಷ್ಟ. ಅದರಲ್ಲೂ ಸುರೇಶ್ ಸರು, ಮಂಜುನಾಥ್, ಮಹೇಶು ಕೆಲವರು ಮಾತ್ರ ಪರಿಚಯ. ಒಂದು ವಿಶೇಷ ಏನಂದರೆ, ನಿಮಗೆ ಪಾಠ ಮಾಡ್ತಕ್ಕಂಥ ಎಲ್ಲ ಉಪನ್ಯಾಸಕ ವರ್ಗದವರು ಯುವಕರು. ಹಾಗಾಗಿ ಬಳಸಿಕೊಳ್ಳುವಂಥದ್ದು ವಿದ್ಯಾರ್ಥಿಗಳ ಮೇಲಿದೆ. ಯಾಕಂದರೆ ಹೊಸದಾಗಿ ಕಲ್ತ್ಕೊಂಡು ಬಂದಿದ್ದಾರೆ, ಸೃಜನಶೀಲತೆ ಇದೆ. ಅವರನ್ನು ಎಡೆಬಿಡದೆ ನೀವು ಕಾಡ್ತಾ ಅವರಿಗೆ ಕಲಿಬೇಕಾದ್ದು ನಿಮ್ಮ ಧರ್ಮ ಅಂತ ಹೇಳ್ತಾ, ಯಾಕಂದರೆ ಯುವಶಕ್ತಿ ಭಾಳ ದೊಡ್ಡದು. ಈ ನಿಟ್ಟಿನಲ್ಲಿ ಮುಂಚಿನಲ್ಲಿ 4-5 ಬಾರಿ ಸುರೇಶ್ ಅವರು NSS ಕ್ಯಾಂಪ್ಗೆ ನನ್ನ ಹೆಸರು ಆಯ್ಕೆ ಹಾಕೋರು. ದೂರ ಹೋಗೋಕ್ಕಾಗ್ತಿರಲಿಲ್ಲ. ರಸ್ತೆ ಮಾಡ್ಕೊಂತ ಅಂತ ಸಂತೋಷದ ಒಪ್ಪಿಗೆ ಚೆನ್ನಾಗಿ ಮಾತಾಡ್ಬೇಕಂತ ಹೇಳ್ಬಿಟ್ಟು ಬೈಕ್ ಇಳಿದೆ ಒಂದು ಆಘಾತಕಾರಿ ಸುದ್ದಿ ಬಂತು. ಅದು ಅನಿವಾರ್ಯ, ನಾನೇ ಬೇಡಕ್ಕಂದ್ರಪ್ಪ ಕೇಳ್ಕೊಂಡು ಬನ್ನಿ, ಫಂಕ್ಷನ್ ಮಾಡಬಾರ್ದು ಅಂತೇಳಿ. ಯಾಕಂದರೆ ನನ್ನ 20-25 ವರ್ಷಗಳ NSS ಕ್ಯಾಂಪ್ನ ಒಂದು ಅನುಭವದ ಮುಖಾಂತರ ಹೇಳಿದೆ. ಆದರೂ ಸರ್ ಸ್ಪೀಚ್ ಅದು ಮಾಡಿದೆ ಅಂತ ಹೇಳಿದರು. ಹಾಗಾಗಿ ಅವರ ಕುಟುಂಬಕ್ಕೆ ದೇವರು ಸಮಾಧಾನವನ್ನು, ಶಾಂತಿಯನ್ನು ಕೊಡಲಿ ಅಂತ ಹೇಳ್ತಾ, ಈ ದಿನದ ವಿಷಯ ವಚನ ಸಾಹಿತ್ಯ ಎನ್ನುವಂಥದ್ದು. ವಚನ ಸಾಹಿತ್ಯ ಎನ್ನುವಂಥದ್ದು ಯಾಕೆ ಪ್ರಸ್ತುತವಿದೆ ಇವತ್ತಿನ ಕಾಲಕ್ಕೆ ಅಂತಂದರೆ, 12ನೇ ಶತಮಾನದ ಕಾಲಘಟ್ಟದಲ್ಲಿರಬಹುದಾದಂತಹ ಸಮಸ್ಯೆಗಳು 21ನೇ ಶತಮಾನದಲ್ಲೂ ಹಾಗೆಯೇ ಮುಂದುವರ್ಕೊಂಡು ಬಂದಿದ್ದಾವೆ. ಮನುಷ್ಯ ಬದಲಾಗ್ತಾ ಇದ್ದಾನೆ, ಮೌಲ್ಯಗಳು ಹಾಗೆ ಉಳ್ಕೊಂಡಿದ್ದಾವೆ, ಆದರೆ ಸಮಸ್ಯೆಗಳು ಮಾತ್ರ ಹಾಗೆ ಮುಂದುವರ್ಕೊಂಡು ಬರ್ತಾ ಇದ್ದಾವೆ ಎನ್ನುವಂಥದ್ದು. ಯಾಕಂದರೆ ಕೇವಲ ವಚನಕಾರರು ಅಷ್ಟೇ ಅಲ್ಲ, ಈ ಜಗತ್ತು ಕಂಡಂಥ ಅನೇಕ ದಾರ್ಶನಿಕರು, ಸಂತರಿರ್ಬೋದು, ದಾರ್ಶನಿಕರಿರ್ಬೋದು, ಅವರೆಲ್ಲರೂ ಬದುಕಿದ್ದಾರೆ. ಇವತ್ತು ಯಾಕೆ ಬದುಕಿದ್ದಾರೆ ಅಂತಂದರೆ, ಅವರು ಬಿಟ್ಟು ಹೋಗಿರ್ತಕ್ಕಂಥ, ಕೊಟ್ಟು ಹೋಗಿರ್ತಕ್ಕಂಥ ವಿಚಾರಧಾರೆಗಳು ಇವತ್ತು ನಾವು ಮಾತನಾಡ್ತೀವಿ. ಆದರೆ ದಾಸ ಸಾಹಿತ್ಯ ಇರ್ಬೋದು, ವಚನ ಸಾಹಿತ್ಯ ಇರ್ಬೋದು, ಸರ್ವಜ್ಞ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಬುದ್ಧ ಇರ್ಬೋದು, ಇವರು ಎಲ್ಲರ ನಾಲಿಗೆ ಮೇಲೆ ಇವತ್ತಿದ್ದಾರೆ. ಆದರೆ ಅವರ ವಿಚಾರಗಳನ್ನು ವೇದಿಕೆಯಲ್ಲಿ ಅಥವಾ ಭಾಷಣಗಳಲ್ಲಿ, ಪುಸ್ತಕಗಳಲ್ಲಿ ಮಾತ್ರ ಇದ್ದಾವೆ ಹೊರತು ನಾವು ಅವನ್ನ ಅನುಚಾನವಾಗಿ ಅನುಸರಿಸ್ತಾ ಇಲ್ಲ ಎನ್ನುವಂಥದ್ದು. ಹಾಗಾಗಿ ನಾವು ಕಡೆ ಆಗಲೇ ಬರೋದಕ್ಕಿಂತ ಮುಂಚೆ ಸುಮ್ಮನೆ ಮೊಬೈಲ್ ನೋಡ್ತಾ ಇದ್ದೆ, ಒಂದು ಸೆಂಟೆನ್ಸ್ ಬಂತು ಅದರಲ್ಲಿ, ಪೂಜಾ ಮಂದಿರದಲ್ಲಿರುವ ದೇವರಿಗಿಂತ ಹಸಿದ ಹೊಟ್ಟೆಯ ಮನುಷ್ಯನ ಗರ್ಭದಲ್ಲಿರ್ತಕ್ಕಂಥದ್ದು, ನೊಂದ ಜೀವಿಯ ಮನಸ್ಸಿಗೆ ಮಿಡಿತಕ್ಕಂಥದ್ದು. ಯಾರು ನೊಂದ ಜೀವಿಗೆ, ಹಸಿದವನಿಗೆ ಯಾರು ಸಹಾಯ ಹಸ್ತವನ್ನು ಮಾಡ್ತಾರೋ ಅವರು ಭಗವದ್ಗೀತೆಯನ್ನು ಓದುವಂಥ ಅವಶ್ಯಕತೆ ಇಲ್ಲ ಎನ್ನುವಂಥದ್ದು. ಹಾಗಾಗಿ ಆ ಶರಣರು ಅಥವಾ ವಚನಕಾರರು ಇದ್ದಾರೆ ಅಂತಂದರೆ, ಅವತ್ತಿನ ಕಾಲಘಟ್ಟದಲ್ಲಿರ್ತಕ್ಕಂಥ ಜನ ಒಂದು ಕಡೆ ಧಾರ್ಮಿಕ ಚಿಂತನೆ, ಭಕ್ತಿಯ ಮೂಲಕ ಅರ್ಪಿಸಬಹುದಾದ ವಿಚಾರಗಳನ್ನು ಹೇಳ್ತಾ ಹೋದ್ರು. ವೈದಿಕ ಸಂಪ್ರದಾಯದ ಬುದ್ಧಿ ವಿಚಾರಗಳನ್ನು ತಿರಸ್ಕರಿಸಿದರು.
ಆದರೆ ನಾವು ಪುನಃ ಎಲ್ಲಿ ಹೋಗ್ತೀವಿ ಅಂತಂದರೆ ಯಾವ ಚಾನಲ್ ನೋಡಿದ್ರು ಕೂಡ ಟಿವಿ ಆನ್ ಮಾಡಿದ್ರೆ ಕೂಡ ಸಾಕು ಬ್ರಹ್ಮಾಂಡ ಗುರೂಜಿ ಜಗತ್ ಎಂತೆಂಥ ಹೆಸರು ಶೀರ್ಷಿಕೆಯಲ್ಲಿ ಅವರು ನಮ್ಮನ್ನು ಇಟ್ಟು ಹೋಗ್ತಾರೆ. ಇಲ್ಲ ಫೋನ್ ಮಾಡ್ಕೊಂಡು ಅವ್ರು ನಮ್ಮ ಜ್ಯೋತಿಷವನ್ನು ಕೇಳ್ತೀವಿ, ಭವಿಷ್ಯವನ್ನು ಕೇಳ್ತೀವಿ. ಭವಿಷ್ಯವನ್ನು ಹೇಳಬಹುದಾದ ಜ್ಯೋತಿಷಗಳು ಏನಾಗಿದೆ ಅನ್ನುವಂಥದ್ದು ನಿಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಆ 12ನೇ ಶತಮಾನದ ವಚನಕಾರರು ಕೊಟ್ಟೋಗಿರ್ತಕ್ಕಂಥದ್ದನ್ನು ಶಸ್ತ್ರ ಸಿದ್ಧಾಂತಗಳ ಮೂಲಕ, ಅಷ್ಟಾವರಣಗಳ ಮೂಲಕ, ಹಾಗೆಯೇ ಈ ರೀತಿಯಾದಂಥ ವಿಚಾರಗಳನ್ನು ಹೇಳುವುದರ ಮುಖಾಂತರ ಸರಳ ರೀತಿಯಲ್ಲಿ ಪೂಜಿಸುವಂಥದ್ದು. ಹಾಗಾಗಿ ಈ ರೀತಿಯಾಗಿ ಧಾರ್ಮಿಕ ಚಿಂತನೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಎನ್ನುವಂಥದ್ದು. ಸಾಹಿತ್ಯಿಕವಾಗಿ ನೋಡ್ತಾ ಹೋದರೆ ಸಂಸ್ಕೃತ ಭೂಯಿಷ್ಠವಾದಂಥ ಭಾಷೆಯಲ್ಲಿಯೇ ಸಾಹಿತ್ಯವನ್ನು ರಚಿಸಬೇಕಾಗಿತ್ತು. ನೀವು ಗಮನಿಸಿರ್ಬೋದು, 12ನೇ ಶತಮಾನಕ್ಕಿಂತ ಹಿಂದಿರ್ತಕ್ಕಂಥ ಸಾಹಿತ್ಯ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಹಳಗನ್ನಡ ಸಾಹಿತ್ಯ. ಇವತ್ತು ಹಳಗನ್ನಡವನ್ನು ಪಾಠ ಮಾಡಲಿಕ್ಕೆ ನಾವು ಹೋಗ್ತೀವಪ್ಪ ಅಂತಂದರೆ ಯಾಕಾದ್ರೆ ಇಟ್ಟಿದ್ದಾರೆ ಇದನ್ನು ಅನಿಸುತ್ತೆ. ಆದರೆ ಸರಳ ಭಾಷೆಯಲ್ಲಿ ತಿಳಿಸಿರ್ತಕ್ಕಂಥದ್ದು ನೀವು ಕೇಳಿರ್ಬೋದು. ಧಾರ್ಮಿಕ ವಿಚಾರ ಸಂದರ್ಭದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ, ರುದ್ರಾಭಿಷೇಕ ಮಾಡಿಸ್ತಾರೆ. ಅವ್ರು ಹೇಳ್ತಾರೆ ರುದ್ರಾಭಿಷೇಕ ಮಾಡಿ ಹೇಳ್ತಾರೆ, ಗಂಧೋದಕಂ ಸಮರ್ಪಯಾಮಿ, ಬಿಲ್ವಂ ಸಮರ್ಪಯಾಮಿ, ಉಷ್ಣೋದಕಂ ಸಮರ್ಪಯಾಮಿ, ಶೀತೋದಕಂ ಸಮರ್ಪಯಾಮಿ, ಶರ್ಕರಂ ಸಮರ್ಪಯಾಮಿ, ದ್ವಿಜೀಯಂ ಸಮರ್ಪಯಾಮಿ. ಇದ್ರ ಕನ್ನಡ ಸರಳವಾಗಿ ಹೇಳಿದ್ರೆ ನಂಬಲ್ಲ. ತುಪ್ಪವನ್ನು ಹಾಕಿ, ಹಾಲನ್ನು ಹಾಕಿ, ಮೊಸರನ್ನು ಹಾಕಿ, ತಾಂಬೂಲವನ್ನು ಕೊಡಿ, ನಾಣ್ಯವನ್ನು ಮುಟ್ಟಿಸಿರಿ. ಇಲ್ಲ ಇದೇನಿದು? ಅದನ್ನೇ ನೋಡಿ, ಸಂಸ್ಕೃತ ಭಾಷೆ ಅವತ್ತು ಆ ರೀತಿ ನಮ್ಮ ಮನಸ್ಸನ್ನು ಹಿಡಿದಿತ್ತು. ಒಬ್ಬ ಶಾಸ್ತ್ರಿ ಪಾಪ 2 ಕಾರ್ಯಕ್ರಮ ಏಕಕಾಲಕ್ಕೆ ಬಂದ್ಬಿಡ್ತವೆ. ಒಂದು ಕಡೆ ಗೃಹ ಪ್ರವೇಶ, ಇನ್ನೊಂದು ಕಡೆ ವಿವಾಹ. ಯಾವ್ದಕ್ಕೆ ಹೋಗ್ಬೇಕು ಅವನು? ಮಗನಿಗೆ ಹೇಳ್ತಾನಂತೆ, ಮಗನೇ ಹೋಗಲೇಬೇಕಪ್ಪ, ಅಪ್ಪ ನನಗೇನು ಬರಲ್ಲ, ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಹೋಗಪ್ಪ ಅಂತ. ಪಾಪ ಚಿಂತೆ ಬರ್ತಾನೆ, ನಾನೇನು ಮಾತಾಡೋಣ. ಬರ್ತಾನೆ, ನಡ್ಕೊಂಡು ಬರ್ತಾನೆ, ಒಂದು ಮರದಡಿ ಕೂತ್ಕೊತಾನೆ. ಮರದಡಿ ಮ್ಯಾಕೆ ಮೇಯ್ತಿರ್ತವೆ, ಭಾರಿ ಬಿರುಗಾಳಿ ಎದ್ದು ಬಿಡ್ತತೆ. ಹುಣಿಸೆಕಾಯಿ ದಬ ಬಿದ್ದುಬಿಡ್ತಾವೆ. ಹುಣಿಸೆಕಾಯಿ ಬಿದ್ದದ್ದು ನೋಡಿ ಮ್ಯಾಕೆ ಬ್ಯಾ ಅಂತತೆ. ಹುಣಿಸೆಕಾಯಿ ದಪ್ಪನ್ಬೋದು, ದಪ್ಪಂ ಬ್ಯಾಮ್ ಅಂತ ಹಿಂಗೆ ಅದನ್ನೇ ಅಂದ್ಕೊಂತ ಬಂದ್ಬಿಡ್ತಾನೆ. ಯಾಕಂದ್ರೆ ಯಾರಿಗೆ ಅರ್ಥ ಆಗ್ಬೇಕು? ಶೀತೋದಕಂ, ಉಷ್ಣೋದಕಂ, ಬಿಲ್ವಂ, ತಾಂಬೂಲಂ, ವಸ್ತ್ರಂ, ಕಾಂಚನಮಂ, ಶೀತೋದಕಂ. ಈ ಥರ ನಮ್ಮನ್ನು ಸಂಸ್ಕೃತ ಭಾಷೆಯ ಹಿನ್ನೆಲೆಯಲ್ಲಿ, ಯಾಕಂದ್ರೆ ಸರಳವಾದ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಸಾಹಿತ್ಯ ರಚಿಸಬಹುದು. ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇನ್ನೊಂದು ಬಹುದೊಡ್ಡ ಕಾಣಿಕೆ ಅಂತಂದರೆ ವಚನ ಸಾಹಿತ್ಯದ್ದು ಅಂತಂದರೆ ಕಾಯಕ, ದಾಸೋಹ, ಸಮಾನತೆ, ಅಸಂಗ್ರಹ ತತ್ವ, ಸ್ತ್ರೀ ಸಮಾನತೆ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂಥದ್ದು. ಕಾಯಕ ಅಂದರೆ ಕೆಲಸ ಅಂತ ಹೇಳ್ತೀವಿ. ಉದಾಹರಣೆಗೆ ರಾಷ್ಟ್ರೀಯ ಸೇವಾ ಯೋಜನೆ ಅಂತ ಇದೆ. ನೀವು ಯಾರೋ ಹುಡುಗರು ಸೇವೆ ಮಾಡ್ತಿರಲ್ಲ, ಕೆಲಸ ಮಾಡ್ತಿರಲ್ಲ, ಕೆಲಸ ಅಲ್ಲದು ಸೇವೆ. ಫಲಾಪೇಕ್ಷೆ ಇಲ್ಲದೆ, ಯಾವುದನ್ನೂ ಬಯಸದೆ, ನಿಷ್ಪಕ್ಷಪಾತವಾಗಿ, ಪ್ರಾಮಾಣಿಕವಾಗಿ, ಸತ್ಯ ಶುದ್ಧ ಮನದಿಂದ ಕಾಯಕ ಮಾಡ್ತಕ್ಕಂಥದ್ದು ಕಾಯಕ. ಕಾಯ ಅಂದರೆ ದೇಹ, ಕಾ ಅಂದರೆ ಕ್ರಿಯೆ. ಯಾರು ದೇಹವನ್ನು ದಂಡಿಸುವುದರ ಮುಖಾಂತರ ಜೀವನ ಮಾಡ್ತಾ ಹೋಗ್ತಾನೋ ಅದನ್ನು ಕಾಯಕ ಅಂತ ಕರಿತೀವಿ ನಾವು. ಆವ ಕಾಯಕವ ಮಾಡು, ಸ್ವಕಾಯವ ಮಾಡು. ಹಾಗಾಗಿ ಈ ನಿಟ್ಟಿನಲ್ಲಿ ಕಾಯಕಕ್ಕೆ ಮಹತ್ವವನ್ನು ಕೊಟ್ಟಂಥವರು 12ನೇ ಶತಮಾನದವರು. ಇವತ್ತು ನಾವು ಏನು ಮಾಡ್ತೀವಿ ಅಂದರೆ ಶಾರ್ಟ್ ಕಟ್ ಆ್ಯಂಡ್ ಕಟ್ ಶಾರ್ಟ್. ಅಂದರೆ ಬೇಗ ಹೋಗ್ಬೇಕು, ಬೇಗ ಸಂಪಾದನೆ ಮಾಡಬೇಕು ನೋಡಿ. ಹಾಗಾಗಿ ಎಲ್ಲರೂ ಕೂಡ ಸಂಪಾದನೆಯಲ್ಲಿಯೇ ತೊಡಗ್ತಿದ್ವಿ. ಬೇಗ ಶ್ರೀಮಂತರಾಗಬೇಕು, ಬೇಗ ಹಣ ಮಾಡಬೇಕು. ಆದರೆ 12ನೇ ಶತಮಾನ ಶರಣರು ಕೊಟ್ಟಂಥದ್ದು, ನೀನು ದುಡಿ, ನೀನು ತಿನ್ನು. ಯಾರಿಗೆ ದೇಹವನ್ನು ದಂಡಿಸುವುದರ ಮುಖಾಂತರ ಇವತ್ತು ದೇಹದ ಜೊತೆಗೆ ಭೌತಿಕವಾಗಿ, ಮಾನಸಿಕವಾಗಿ ದುಡಿತಕ್ಕಂಥದ್ದು. ಈ ರೀತಿಯಲ್ಲಿ ಕಾಯಕಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟಂಥವ್ರು ಅಂದರೆ 12ನೇ ಶತಮಾನದ ಶರಣರು. ಜೊತೆಗೆ ದಾಸೋಹ ಇವತ್ತು ಈ ಕರ್ನಾಟಕದಾದ್ಯಂತಿರ್ತಕ್ಕಂಥ ಎಲ್ಲ ಮಠ ಮಾನ್ಯಗಳು ದಾಸೋಹ ಪ್ರಕ್ರಿಯೆ ಒಳಪಟ್ಟರು. ಯಾಕಂದರೆ ಅನ್ನದಾಸೋಹ, ಅಕ್ಷರ ದಾಸೋಹ, ಈ ರೀತಿಯಾಗಿರ್ತಕ್ಕಂಥ ದಾಸೋಹ ಪ್ರಕ್ರಿಯೆಗಳ ಮೂಲಕ ಜ್ಞಾನದಾಸವನ್ನು ಕೊಡ್ತಾ ಹೋದ್ರು, ತಾವು ದುಡಿ ಎನ್ನುವಂಥ ಅರ್ಥ. ಆ ನಿಟ್ಟಿನಲ್ಲಿ
ಶರಣ ಎಂತಕ್ಕಂಥ ಮಾತಿಗೆ ಬಹುದೊಡ್ಡಾಗಿರ್ತಕ್ಕಂಥದ್ದು. ಅದು ಕರಿಯನಿತ್ತಡವಲ್ಲೇ ಸಿರಿಯನಿತ್ತಡವಲ್ಲೇ ಇರಿದಪ್ಪ ರಾಜ್ಯವನ್ನಿತ್ತಡವಲ್ಲೇ. ನೋಡಿ, ಈ ದೇಶಕ್ಕೆ ನಿನ್ನ ಪ್ರಧಾನಮಂತ್ರಿ ಮಾಡ್ತಪ್ಪ ಬೇಡ ಅಂತಾನೆ. ಯಾರು ಬೇಕು? ಶರಣರ ಮಾತು, ಸಂಭಾಷಣೆ ಇರ್ತಕ್ಕಂಥ ಅಡುಗೆ ಮನೆ ಮಾತಾಡ್ತೀವಿ, ಬಸ್ ಸ್ಟ್ಯಾಂಡ್ನೇ ಮಾತಾಡ್ತೀವಿ, ಬಸ್ನೇ ಮಾತಾಡ್ತೀವಿ. ಯಾವ ಮಾತಿಗೆ ಅರ್ಥ ಇಲ್ಲ. ಪ್ರಮಾಣ ಭರಿತವಾದಂತಹ ಸತ್ಯಶುದ್ಧವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದ್ದವರು. ನೀವು ವಾಚ್ ಎನ್ನುವುದಕ್ಕೆ ಪಂಡಿತಾರಾಧ್ಯ ಶ್ರೀಗಳು ಮಾತನ್ನು ಹೇಳ್ತಾ ಹೋಗ್ತಾರೆ. WATCH ಎನ್ನುವಂಥ ವಾಚ್ಗೆ ವರ್ಡ್ಸ್, ಆಕ್ಷನ್, ಟಂಗ್, ಕ್ಯಾರೆಕ್ಟರ್, ಆರ್ಟ್. ವಾಚ್ ಯುವರ್ ವರ್ಡ್ಸ್. ನಮ್ಮ ಮಾತುಗಳನ್ನ ಕಾಯ್ಕೋಬೇಕು. ಮಾತಾಡೋಕ್ಕಿಂತ ಮುಂಚೆ ಯಾರಿಗೂ ನೋವಾಗದ ರೀತಿಯಲ್ಲಿ ಮಾತುಗಳಿರಬೇಕು. ಇನ್ನೊಬ್ಬರ ಹಿಂಸಿಸುವಂಥ ಮಾತುಗಳಿರಬಾರ್ದು. ವಾಚ್ ಯುವರ್ ವರ್ಡ್ಸ್. ವಾಚ್ ಯುವರ್ ಆಕ್ಷನ್. ಮಾತಿಗೆ ಸರಿಯಾಗಿರ್ತಕ್ಕಂಥ ಕ್ರಿಯೆ, ಮಾತಿಗೆ ಸರಿಯಾಗಿರ್ತಕ್ಕಂಥ ಕ್ರಿಯೆ ಇರಬೇಕು. ಒಬ್ಬ ಏನಾಗುತ್ತೆ, ಲುಕಿಂಗ್ ಟು ಲಂಡನ್, ಟಾಕಿಂಗ್ ಟು ಟೋಕಿಯೋ. ನೋಡೋದು ಲಂಡನ್ ಕಡೆಗೆ, ಮಾತಾಡೋದು ಟೋಕಿಯೋ ಕಡೆಗೆ ಆಗಬಾರ್ದು. ನಾವು ಯಾವ ರೀತಿ ಮಾತನಾಡ್ತೀವೋ ಆ ರೀತಿಯಾಗಿಯೇ ಕ್ರಿಯೆ ಇರಬೇಕು. ಅದಕ್ಕೆ ಟಂಗ್, ನಾಲಿಗೆ ಶುದ್ಧವಾಗಿರಬೇಕು. ನಾಲಿಗೆ ಚೆನ್ನಾಗಿದ್ರೆ ನಾಡೆಲ್ಲ ಚಂದ. ಏನ ಬಂದಿರಿ ಒದುಳ ಬಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲಕುಳಿ ಹೋಗುವುದೇ, ಒಡನೆ ನುಡಿದರೆ ಸಿರಬಟ್ಟೆ ಹೊಡೆಯುವುದೇ, ಕೂಡಲ ಸಂಗಮ ದೇವತೆ. ಯಾರನ್ನ ಮನೆ ಬಂದ್ರಿ, ಯಾವ ಬಂದ್ರಿ, ಏನು ಸಮಾಚಾರ, ಏನು ಬೇಕಾಗಿತ್ತು ಅಂತ ಹೇಳಿ ಒಳ್ಳೆ ಮಾತು. ಕೊಡಕ್ಕೆ ಬೆಲ್ಲ ಇದ್ದಿದ್ರು ಬೆಲ್ಲಂತ ಮಾತಾಡಬೇಕು. ಯಾಕಂದರೆ ನಾಲಿಗೆ ಶುದ್ಧವಾಗಿರ್ಬೇಕು. ಯಾಕಂದರೆ ನಾಲಿಗೆ ಚೆನ್ನಾಗಿದ್ದರೆ ಇಡೀ ಮನುಷ್ಯ ಚೆನ್ನಾಗಿರ್ತಾನೆ. ಯಾಕಂದರೆ ನಾಲಿಗೂ ಹಲ್ಲುಗಳಿಗೆ ಭಾರಿ ಜಗಳ ಆಗ್ಬಿಡ್ತು ಸರಿ. ಹಲ್ಲು ಅಂತ ಇನ್ನೊಬ್ಬನೆಲ್ಲ ಇರೋದು ಕಚ್ಚಿ ತಿಂದುಬಿಟ್ವಿ ಅಂತ ಒಂದು ಹಲ್ಲು. ಭಾಳ ಜನ ಇದೀವಿ, ಕಚ್ಚಿಗೆ ಆತು ಬಿಡಪ್ಪ, ಕಚ್ಚಿ ಅಂತ ಯಾರು ಸಿಕ್ಕಾಪಟ್ಟೆ ಬೈದ್ಬಿಡ್ತೀನಿ ಬಿಡ ಅಂದ್ರೆ ಉದುರಾಗವು ಹಲ್ಲು. ಹಾಗಾಗಿನೇ ನಾಲಿಗೆ ಚೆನ್ನಾಗಿರ್ಬೇಕು. ಕ್ಯಾರೆಕ್ಟ್ರು ಶೀಲವಾಗಿರಬೇಕು, ನಡತೆ ಚೆನ್ನಾಗಿರಬೇಕು. ಮಾತು, ಕ್ರಿಯೆ, ನಾಲಿಗೆ, ನಡತೆ ಜೊತೆಗೆ ಹೃದಯ ಚೆನ್ನಾಗಿರಬೇಕು. ಪಂಡಿತಾರಾಧ್ಯ ಶ್ರೀಗಳು ಭಾಳ ಅದ್ಭುತವಾಗಿ ವ್ಯವಸ್ಥೆ ಹೋಗ್ತಾರೆ. ಹಾಗಾಗಿ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಕಾಣಿಕೆ ಹೇಳ್ತಾ ಹೋಗ್ತಾರೆ. ನೋಡಿ, ನುಡಿದರೆ ನುಡಿದರೆ ನುಡಿದರೆ. ಯಾಕಂದರೆ ನುಡಿಯೊಳಗಾಗಿ ನಡೆಯದಿದ್ದರೆ ಹಿಡಿದು ಲಿಂಗವು ಘಟಸರ್ಪನಂತೆ ಅನ್ನುವಂಥ ಮಾತಾಡ್ತಾ ಹೋಗ್ತಾರೆ. ಯಾಕಂದರೆ ನಾವೆಲ್ಲ ಮಾತಾಡೋದು ನಮಗೂ ಕ್ರಿಯೆಗೂ ಅವಿನಾಭಾವ ಸಂಬಂಧ ಇರಬೇಕು ಎನ್ನುವಂಥದ್ದು. ಈ ನಿಟ್ಟಿನಲ್ಲಿ 12ನೇ ಶತಮಾನದ ವಚನಕಾರರು ನುಡಿದಂತೆ ನಡೆದ ಜನರು. ಮೊದಲು ತಮ್ಮನ್ನು ತಾವು ತಿದ್ಕೊಂಡ್ರು. ಅವರು ತಮ್ಮನ್ನು ತಾವು ತಿದ್ದಿಕೊಳ್ಳೋದ್ರ ಮುಖಾಂತರ ಸಮಾಜವನ್ನು ತಿದ್ದುವುದಕ್ಕೆ ಹೋದರು. ನಾವು ಹಂಗಲ್ಲ. ಬೇರೆ ತಟ್ಟೆಲಿ ನೊಣ ಬಿದ್ದಿರುತ್ತೆ, ನಮ್ಮ ತಟ್ಟೆ ಎಗಣೆ ಬೀರುತ್ತೆ ನೋಡ್ಕೊಳಲ್ಲ. ನಿಮ್ಮ ತಟ್ಟೆ ನೊಣ ಇತ್ತು ನೋಡು, ಕೈ ಎಳ್ತಿದ್ದು ತೋರಿಸುತ್ತೆ. ನಮ್ಮ ಬೇರೆಯವ್ರ ಕಡೆಗೆ ಒಂದು ಬೆರಳನ್ನು ತೋರಿಸಿದ್ರೆ ನಮ್ಮ ಕಡೆ 3 ಬೆರಳನ್ನು ತೋರಿಸ್ತಾ ಹೋಗುತ್ತೆ. ಹಾಗೆ ಮೊದಲು ನನ್ನನ್ನು ನಾವು ಶುದ್ಧಿ ಮಾಡ್ಕೋಬೇಕು. ಹಾಗಾಗಿ 12ನೇ ಶತಮಾನದ ಶರಣರು ತಮ್ಮನ್ನು ತಾವು ತಿದ್ದಿಕೊಳ್ಳೋದ್ರ ಮುಖಾಂತರ, ತಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನು ತಿದ್ದಿಕೊಳ್ಳುವುದ್ರ ಮುಖಾಂತರ ಸಮಾಜವನ್ನು ತಿದ್ದುವುದಕ್ಕೆ ಹೋದರು. ನಾವು ಹಂಗಲ್ಲ, ನಮ್ಮ ತಿದ್ಕೊಂತೀವೋ ಬಿಡ್ತೀವೋ ಆದರೆ ಬೇರೆಯವರನ್ನು ತಿದ್ದಬೇಕು. ಅದಕ್ಕೆ ಲೋಕ ದೊಡ್ಡಂಕ ನೀವೇಕೆ ತಿದ್ದಿವಿರಿ, ನಿಮ್ಮ ತನುವು ಸಂತೈಸಿಕೊಳ್ಳಿ, ನಿಮ್ಮ ಮನವು ಸಂತೈಸಿಕೊಳ್ಳಿ. ನೋಡಿ, ಜಗತ್ತಿನ ತಪ್ಪುಗಳನ್ನು ತಿದ್ದೋದಕ್ಕಿಂತ ಮುಂಚೆ ನಮ್ಮ ತಪ್ಪುಗಳನ್ನು ತಿದ್ಕೋಬೇಕು ಎನ್ನುವಂಥ ಮಾತು. ಹಾಗಾಗಿ ಕರಿಯನಿತ್ತಡವಲ್ಲಿ ಎನ್ನುವಂಥ ಮಾತನ್ನು ಹೇಳ್ತಾ ಹೋದ್ವಿ. ಇನ್ನೊಂದು, ಭವಿಷ್ಯೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗದಂತಾಯ್ತು ಕಾಣ ರಾಮನಾಥ. ನಾವು ಭಕ್ತಿ ಎಷ್ಟು ಅದ್ಭುತ ಭಕ್ತಿ ಮಾಡ್ತೀವಿ. ನಾವು ಹಬ್ಬ ಜಾತ್ರೆ ಎಲ್ಲ ಮಾಡ್ತೀವಿ ಪ್ರಾಮಾಣಿಕವಾಗಿ. ನಾನು ಹೇಳೋದಾದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಏಕಾಗ್ರತೆಯಿಂದ ಗಂಟೆ ಹೊಡಿತೀವಿ ನನ್ನಾದಿಯಾಗಿ. ಒಂದು ಕ್ಷಣ ಅಂದರೆ ಪೂಜೆಯನ್ನು ಮಾಡಬೇಕಾದ್ರೂ ಕೂಡ, ದೇವರಿಗೆ ನಮನಗಳನ್ನು ಸಲ್ಲಿಸಬೇಕಾದ್ರೂ ಕೂಡ ಏಕಾಗ್ರತೆ ಇಲ್ಲ ನಮಗೆ. ಅದು ಹಚ್ಕೊಂತೀವಿ, ಹಿಂಗೆ ಹಚ್ಕೊಂತೀವಿ, ಏನೆಲ್ಲ ಮಾಡ್ತೀವಿ. ಲಾಂಛನಗಳಿರ್ತಾವೆ ಹೊರತು ಒಳಗಿನ ಅಂತರಂಗದಲ್ಲಿರಲ್ಲ. ಈ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ರಿ ಮತ್ತೆ ಗಂಟೆ ಹೊಡಿತಿರ್ತೀವಿ, ಹಿಂಗೆ ಮಾಡ್ತಿರ್ತೀವಿ. ಯಾಕೆ? ಓ ದೇವರೇ ಕಾಪಾಡು ನನ್ನನ್ನು, ಹಾಗೆಯೇ ಕಾಪಾಡು ಹೊರಗಿರುವ ಪಾದರಕ್ಷೆಗಳನ್ನು. ಓ ದೇವರೇ ಕಾಪಾಡು ನನ್ನನ್ನು, ಹಾಗೆಯೇ ಕಾಪಾಡು ಹೊರಗಿರುವ ಪಾದರಕ್ಷೆಗಳನ್ನು. ನಮ್ಮ ಚಪ್ಪಲಿಗಳ ಮೇಲೆ ಜಾಸ್ತಿ ಇರುತ್ತೆ ಹೊರತು ದೇವರ ಮೇಲೆ ಇರಲ್ಲ.
ಅದಕ್ಕೆ ಚಿತ್ತವಿಲ್ಲದ ಗುಡಿಯ ಸುತ್ತಿದಡೆ ಫಲವೇನು, ಎತ್ತುತ್ತಾ ಗಾಣವನು ಒತ್ತು ತಿರುಗಿದಂತೆ ಸರ್ವಜ್ಞ. ಅಂದರೆ ಮನಸ್ಸಿಲ್ಲದ ಪೂಜೆ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಅಮ್ಮ ಪೂಜೆ ಮಾಡ್ತಿರ್ತಾಳೆ, ಪೂಜೆ ಮಾಡ್ತಾ ಇರ್ತಾಳೆ, ಕೌಸಲ್ಯ ಸುಪ್ರಜಾ ಒಲೆ ಮೇಲೆ ಅಲಿಟ್ಟು ನೋಡಮ್ಮ ಅಂದರೆ ನಾನು ಮಾಡ್ತಿರೋದೇನು ಪೂಜೆ. ಆ ಸಂದರ್ಭದಲ್ಲಾದರೂ ಕೂಡಲ್ಲ ಅಪ್ಪ ಪೂಜೆ ಮಾಡ್ತಿರ್ತಾರೆ, ಇಲ್ಲೇ ಹೊಲ ಕೂಲಿಯರ್ ಕರ್ತಿ ಕಣ ಗೊಬ್ಬರ ಹಾಕ್ಬೇಕಾಯ್ತು ನೋಡಲ್ಲ ಅಂತ ಗಂಟೆ ಬೆಳ್ತಿರ್ತಾರೆ. ಅಲ್ಲ, ಹೊಲಕ್ಕೆ ಗೊಬ್ಬರ ಹಾಕೋದು ಕಾಯಕವೇ, ಅದನ್ನು ಮಾಡ್ಬೇಕಾದ್ರೆ ನೆಟ್ಟು ಮಾಡಲ್ಲ ನಾವು. ಅಂದರೆ 108 ಯೋಜನೆಗಳ ಮುಖಾಂತರ ನಾವು ಭಕ್ತಿಯನ್ನು ಸಲ್ಲಿಸ್ತಾ ಹೋಗ್ತೀವಿ ಅನ್ನುವಂಥ ಮಾತು. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಜೇಡದಾಸರು ಇನ್ನೊಂದು ವಚನವನ್ನು ಗಮನಿಸೋದಾದರೆ, ಕಳವೆಯೆಲ್ಲ ಹೋಗಿ ಬರಿಗೋಳಿ ಉಳಿಯಿತು ಅಳಿ ಮನದೊಳ ಭಕ್ತಿ ಇಂತಾಯಿತು ಕಳ್ಳ ರಾಮನಾಥ ಎನ್ನುವಂಥ ಮಾತನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಟ್ಯಾಕ್ಸ್ ಅಥವಾ ತೆರಿಗೆ ಕೊಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಕತ್ತ ಅಂತ ಹೇಳ್ಬಿಟ್ಟು ಚೀಲಕ್ಕೆ ಭತ್ತ ತುಂಬ್ಕೊಂಡ್ಬಿಡ್ತಾನೆ, ಒತ್ಕೊಂಡು ಹೋಗ್ತಾನೆ. ಅದು ತೂತು ಬಿದ್ದದಲ್ಲಿ ಗೊತ್ತಿಲ್ಲ, ಒತ್ಕೊಂಡು ಹೋಗ್ತಿರ್ತಾರೆ, ಭತ್ತ ಹೋಗಿರ್ತಾವೆ. ತನ್ನಲ್ಲಿರುವಂಥ ದುರ್ಗುಣಗಳನ್ನು ಕಳೆದುಕೊಳ್ಳದೆ ನಾವೇನನ್ನು ಸಾಧನೆ ಮಾಡೋಕ್ಕಾಗಲ್ಲ ಎನ್ನುವಂಥ ಮಾತನ್ನು ಹೇಳಕ್ಕೆ ಸಾಧ್ಯತೆ ಬಹುದು. ಯಾಕಂದರೆ ಇಷ್ಟೆಲ್ಲ ಹೇಳೋಕ್ಕಿಂತ ಬಸವಣ್ಣನವರ ಒಂದೇ ಒಂದು ವಚನವನ್ನು 12ನೇ ಶತಮಾನದ ಇಲ್ಲಿಯವರೆಗೆ ಪಾಲಿಸಿಕೊಂಡು ಹೋಗಿದ್ರೆ ಈ ಸದೃಢವಾದಂಥ ಸಮಾನತೆಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇತ್ತು. ಹಾಗಾಗಿ ಕಾಯಕ, ದಾಸೋಹ, ಸಮಾನತೆ, ಸ್ತ್ರೀ ಸ್ವಾತಂತ್ರ್ಯ, ಅಸಂಗ್ರಹ ತತ್ವ ಅಂತ ಒಂದು ಮಾತಿದೆ. ಅಸಂಗ್ರಹ ತತ್ವ ಅಂತಂದರೆ ಮಿತಿಮೀರಿ ಕೂಡಿ ಕುಟ್ಕೊಳ್ತಕ್ಕಂಥದ್ದು. ನನಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು, ಈ ರೀತಿಯಾಗಿ ಕೂಡಿಡುವಂಥ ಸಂಸ್ಕೃತಿ ಯಾವಾಗ ಮನುಷ್ಯನಲ್ಲಿ ಬಂದಿದೆಯೋ ಆವಾಗಲೇ ದ್ವೇಷ, ಈರ್ಷೆ, ಮತ್ಸರ ಎಲ್ಲ ಹುಟ್ಕಿಡುತ್ತೆ. ನನಗೆ ಅಂದಂದಿಗೆ ಸಾಕು ಎಂದಿದ್ರೆ ಇವತ್ತು ಯಾವ ರೀತಿ ಆಗ್ತಿರಲಿಲ್ಲ. ಹಾಗಾಗಿ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಈ ಒಂದು ವಚನವನ್ನು ನಾವೆಲ್ಲರೂ ಪಾಲಿಸಿದ್ದೇ ಆದರೆ ಇವತ್ತಿನ ಸುಸ್ಥಿರ ಸಮಾನತೆಯ ಆದರ್ಶ ಸಮಾಜವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ವಚನ ನಮ್ಮ ಜನಪದ ಸಾಹಿತ್ಯ ಒಂದು ಸ್ವಲ್ಪ ನನ್ನ ಮಾತುಗಳನ್ನು ಮುಗಿಸ್ತೀವಿ. ಜನಪದ ಸಾಹಿತ್ಯ ಅಂತಂದರೆ ಜಾಣರು ಕಟ್ಟಿದ ಸಾಹಿತ್ಯ. ಯಾಕಂದರೆ ಯಾವಾಗ ಆಧುನಿಕ ಮಾಧ್ಯಮಗಳು ರೇಡಿಯೋ ಬಂದಾಗ ಸ್ವಲ್ಪ ಇತ್ತು, ಟಿ ವಿ ಬಂದಾಗ ಸ್ವಲ್ಪ ಇತ್ತು, ಯಾವಾಗ ಎಲ್ಲರ ಕೈಲೂ ಮೊಬೈಲ್ಗಳು ಬಂದ್ಬಿಟ್ಟು ಇವತ್ತು ಶೋಭಾನೆ ಪದ ಇಲ್ಲ, ಗೀಗಿ ಪದ ಇಲ್ಲ, ಲಾವಣಿ ಇಲ್ಲ, ಯಾವ್ಯಾವ ಇಲ್ಲ. ಹಾಗಾಗಿ ಯಾಕೆ ಬಿಡುವಿನ ವೇಳೆಯಲ್ಲಿ ಕೆಲಸ ಮಾಡ್ತಾ ಆಡ್ತಕ್ಕಂಥದ್ದು, ನೇಗಿಲು ಹೊಡಿಬೇಕಾದ್ರೆ ಪದ ಹೇಳೋರು, ಸುಗ್ಗಿ ಮಾಡಬೇಕಾದ್ರೆ ಪದ ಹೇಳೋರು, ಯಾವುದೇ ಹಬ್ಬ ಹರಿದಿನ ಪದ ಹೇಳೋರು. ಹಾಗಾಗಿ ಬೀಸಕ್ಕಲಿ ಪದ ಕೇಳಿದ್ರಿ, ಗರತಿ ಆಡೋದು ಪದ ಕೇಳಿದ್ರಿ. ಇವತ್ತು ಯಾವ ಮನೆಯಲ್ಲೂ ಕೂಡ ಬೀಸಕ್ಕಲಿ ಪದ ಇಲ್ಲ. ಯಾವ ಮನೆಯಲ್ಲಿ ಬೀಸಕ್ಕಲ್ಲೆಲ್ಲ ಎಲ್ಲ ಮಿಕ್ಸಿಲಿ ಇರೋದು, ಗ್ರೈಂಡರ್ ಅದಾವೆ, ಕುಕ್ಕರ್ ಅದಾವೆ. ನೋಡಿ, ಒಂದು ಕಾಲಕ್ಕೆ ಬೀಸ್ಕೊಂಬರಕ್ಕೆ ಹೋದಂಥ ಹೆಣ್ಮಕ್ಳು ಹೇಳೋರು, ಕಲ್ಲು ಕೊಟ್ಟಾಕಿಗೆ ಎಲ್ಲ ಭಾಗ್ಯವೂ ಬರಲಿ. ಅವತ್ತು ಕಲ್ಲು ಕೊಟ್ಟಾಕಿಗೆ ವಂದನಾರ್ಪಣೆಯನ್ನು ಮಾಡಲು ಬರುತ್ತಿದ್ದಾರೆ ಕುಮಾರಸ್ವಾಮಿ, ತೃತೀಯ BA. ವೇದಿಕೆ ಮೇಲೆ ಎಲ್ಲರಿಗೆ ವಂದನಾರ್ಪಣೆಯನ್ನು ಅರ್ಪಿಸುತ್ತೇನೆ. ವಂದನಾರ್ಪಣೆ ಮಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ವಂದನೆಗಳನ್ನು ಮಾಡಿದ್ದೇನೆ.